ಹುಲಿ ಥರ ಇದ್ದವನು ಇಲ್ಲಿ ಥರ ಆಗಬೇಕಾದ್ರೆ ಯಾಕೆ ಕಾರಣ? ತಪ್ಪು ಮಾಡಿದ್ದಾನೆ. ಇಲ್ಲಾಂದರೆ ಯಾಕೆ ಹೋಗ್ಬೇಕು ಮೈಸೂರಿಗೆ? ಏನು ಶೂಟಿಂಗ್ ಇತ್ತಾ? ಸೊ ಎಲ್ಲ ಆರೋಪಿಗಳಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತೆ. ಆಗುತ್ತೆ ಖಂಡಿತ. ಕೇಸು ಪ್ರೂವ್ ಆದರೆ ಎಲ್ಲರೂ ಸಮಾನವಾದಂಥ ಒಂದು ಊಟವನ್ನು ಮಾಡಬೇಕು. ಕೊಲೆ ಆದಾಗ ದರ್ಶನ್ ಶೆಡ್ನಲ್ಲಿ ಇರದೇ ಹೋದರೆ ಏನಾಗುತ್ತೆ, ಇದ್ದಿದ್ರೆ ಏನಾಗುತ್ತೆ? ಶೆಡ್ಡೇನು ವಾಸದ ಮನೆಯೇನಾ? ಇವನಿಂದ ಯಾರಿಗೆ ತೊಂದರೆ ಆಗಿತ್ತು? ಅವನು ಪ್ರೇಯಸಿ ಯಾರು? ದರ್ಶನ್ ಮತ್ತು ಸಹಚರದ್ದು ತಪ್ಪು ಅಂತಾನೆ ಸಾಬೀತಾಗ್ಬಿಟ್ರೆ ಏನು ಶಿಕ್ಷೆ ಆಗುತ್ತೆ ಸರ್ ನಿಮ್ಮ ಅನುಭವದಲ್ಲಿ? ಉಪ್ಪು ತಿಂದವನು ನೀರು ಕುಡಿಬೇಕು. ಈ ಕೇಸ್ ಏನಾದರೂ ಸಾಬೀತಾಗ್ಬಿಟ್ರೆ ಅವ್ರ ಮೇಲೆ ರೌಡಿ ಶೀಟರ್ ಏನಾದರೂ ಓಪನ್ ಆಗುತ್ತೆ? ಈ ಒಬ್ಬ ರೌಡಿ, ಮೇನ್ ರೌಡಿನ ನಾವು ಬಟ್ಟ ಹಾಕಿದರೆ ಇಷ್ಟು ಜನ ಮಲಗ್ತಾರೆ. ಈ ಅಭಿಮಾನಿಗಳು ಅಂತ ಏನಿದಾರಲ್ಲ, ಅಂಧಾಭಿಮಾನಿಗಳು ಅಂತ ಕರಿಬಹುದು ಅವ್ರನ್ನ, ಏನು ಹೇಳ್ತೀರಿ ಅಂಥವ್ರ ಬಗ್ಗೆ? ದುರಭಿಮಾನಿಗಳು ಇವರು. ಅವರಿಗೆ ಆ ರೀತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಕಾಲದಲ್ಲಿ ಇಂಥ ಮೂರ್ಖರನ್ನು ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ, ಬೇರೆ ರಾಜ್ಯಗಳಲ್ಲಿ ನಾವು ಒಪ್ತಿದ್ವಿ. ನ್ಯಾಯಬದ್ಧವಾಗಿ ನಡೀತಾ ಇದೆ ತನಿಖೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ದೇವರು ಕೂಡ ಜೈಲಲ್ಲಿದ್ದಾನೆ, ಅವನ ಭಕ್ತರು ಕೂಡ ಜೈಲಲ್ಲಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಈಗಾಗಲೇ ಜೈಲಿನಲ್ಲಿದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಈಗಾಗಲೇ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ದರ್ಶನ್ ಅವರದ್ದು ಏನೂ ತಪ್ಪಿಲ್ಲ, ಅವರನ್ನು ಬೇಕು ಅಂತಾನೆ ಅರೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಈ ಪ್ರಕರಣವನ್ನು ನೋಡಲಾಗ್ತಾ ಇದೆ ಹೊರತು ಕಾನೂನಾತ್ಮಕವಾಗಿ ಯಾರೂ ಕೂಡ ಈ ಪ್ರಕರಣವನ್ನು ನೋಡ್ತಾ ಇಲ್ಲ, ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳು. ಇದರ ಬಗ್ಗೆ ನಾವು ಸಾಕಷ್ಟು ಜನರನ್ನು ಮಾತನಾಡಿಸ್ತಾ ಇದ್ದೀವಿ. ಬಹಳಷ್ಟು ಮಾಜಿ ಪೊಲೀಸ್ ಅಧಿಕಾರಿಗಳನ್ನಾಗಿರ್ಬೋದು, ವಕೀಲರನ್ನಾಗಿರ್ಬೋದು, ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದರ್ಶನ್ ಅವರು ಬಿಡುಗಡೆ ಆಗ್ತಾರಾ ಈ ಪ್ರಕರಣದಲ್ಲಿ? ಜಾಮೀನು ಅವರಿಗೆ ಸಿಗುತ್ತಾ ಅಥವಾ ಇಲ್ವಾ? ಸಿಕ್ಕರೆ ಯಾವಾಗ ಸಿಗಬಹುದು? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇದ್ದೇ ಇದ್ದಾವೆ. ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಮಾಜಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೀಸೆ ನಾಗರಾಜ್ ಅವರು ಇದ್ದಾರೆ. ಸರ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಿಮಗೆ ದರ್ಶನ್ ಪ್ರಕರಣ ಗೊತ್ತೇ ಇದೆ. ಚಿತ್ರದುರ್ಗದ ಒಬ್ಬ ವ್ಯಕ್ತಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದು ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ಒಂದು ವಿಚಾರ. ಈಗಾಗಲೇ ಜೈಲಿನಲ್ಲಿದ್ದಾರೆ ಇವರೆಲ್ಲ 17 ಆರೋಪಿಗಳು. ಸ್ಟಾರ್ಟಿಂಗ್ ಪೊಲೀಸ್ನವರು ಹೇಗೆ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಸರ್ ಇಂಥ ಪ್ರಕರಣಗಳಲ್ಲಿ? ನೋಡಿ, ಯಾವುದೇ ಒಂದು ಅಪರಾಧಕ್ಕೆ ಇಂಥದ್ದೇ ಏನೋ ಪ್ರೋಟೋಕಾಲ್ ಅಂತ ಇಲ್ಲ, ಒಂದು ಫಿಕ್ಸೆಡ್ ಫ್ರೇಮ್ವರ್ಕ್ ಇಲ್ಲ. ಈಗ ನೀವು ಸರ್ಜರಿಗೆ ಹೋದರೆ ಅವ್ರಿಗೆ ಇಂಥ ಕಾಯಿಲೆ ಅಂದರೆ ಈ ಥರ ಸರ್ಜರಿ ಮಾಡಬೇಕಂತ ಇರುತ್ತೆ, ಹಾಗೆ ಬೇರೆದ್ರಲ್ಲೂ ಇರುತ್ತೆ. ಬಟ್ ಕೆಲವು ಮೈನ್ ಫಾಲೋ ಅಪ್ಸ್ ಏನಿದೆ ಅದು ಒಂದೇ ಇರ್ತದೆ. ಬಟ್ ಯಾವುದೇ ಒಂದು ಕೇಸು ಇನ್ನೊಂದು ಕೇಸ್ ಥರ ಇರೋದಿಲ್ಲ. ಇದು ಅಪರಾಧಗಳ ಒಂದು ನಿಯಮ. ಯಾಕೆಂದರೆ ಅಪರಾಧಿ ಒಂದರಿಂದ ಒಂದು ಭಿನ್ನವಾಗೇ ಇರ್ತದೆ, ಮತ್ತು ತಪ್ಪಿಸ್ಕೊಳ್ಳಿಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಯಾಕೆಂದರೆ ಹಳೆಯದರಲ್ಲಿ ಕೇಳ್ಕೊಂಡಿರ್ತಾನೆ, ಮಾಡಿರ್ತಾನೆ, ಅಯ್ಯೋ ಇನ್ನು ಹೀಗೆ ಮಾಡಿದರೆ ಸಿಗಾಕೊಂಡ, ನಾನು ಹೀಗೆ ಮಾಡದೇ ಇದ್ದರೆ ಸಿಗಾಕೊಳ್ಳಲ್ಲ ಅಂತ ಒಂದು ಯೋಚನೆಯಲ್ಲಿ ಮಾಡ್ತಾರೆ. ಹಾಗೆ ಮಾಡಿದರೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಬಿಟ್ಟೋಗಿರ್ತಾನೆ. ಎಕ್ಸಾಕ್ಟ್ಲಿ. ಇದು ನೀವು ಉದಾಹರಣೆಗೆ ಹೇಳಬೇಕಾದ್ರೆ, ಒಂದು ಕಳ್ಳತನ ಆಗುತ್ತೆ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಬೀಗ ಹೊಡಿತಾನೆ, ಬರ್ತಾನೆ, ಒಳಗಡೆ ಏನೋ ಸಿಕ್ಕಿದ್ದು ಎತ್ಕೊಂಡು ಹೋಗ್ತಾನೆ. ಅವನು ಯಾರಂತ ಗೊತ್ತಿರ್ತಾನೆ. ಈಗಾದರೆ CCTV ಇದೆ, ಆಗಿನ ಕಾಲದಲ್ಲಿ ಏನಿಲ್ಲ, ಆದರೆ ಪತ್ತೆ ಮಾಡ್ತಾ ಇರಲಿಲ್ವೇನೋ? ಹೇಗೆ? ಅದೇ ರೀತಿ ಎಲ್ಲ ಕ್ರೈಮಲ್ಲೂ ಒಂದು ಐಡೆಂಟಿಟಿ ಕಾರ್ಡ್ ಬಿಟ್ಟೋಗಿರ್ತಾರೆ. ಉದಾಹರಣೆಗೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟೆಂಟ್ ಕೇಸ್ ತಗೊಂಡ್ರೆ ದರ್ಶನ್ದು, ಒಂದು ಕಾರಣಕ್ಕೆ, ಬಲವಾದ ಕಾರಣ ಏನು, ಅವರ ಒಂದು ಪ್ರೇಯಸಿ ಅವರಿಗೆ ಏನೋ ಒಂದು ಅಬ್ಸೀನ್ ಮೆಸೇಜ್ ಕಳಿಸಿದ್ರು ಅಂತೇಳಿ ಅವರು ದೂರು ಕೊಟ್ಟಾಗ ಇವರಿಗೆ ಏನು ನೀವು ಇಂಥ ಒಂದು ಮೇರು ನಟ, ಅದು ಒಂದು ಪವರ್ ಹೌಸ್ ಟೈಪ್ ಇರ್ತಕ್ಕಂಥ ಒಂದು ನಟ, ಈ ಒಂದು ಜುಜುಬಿ ಇದರಲ್ಲಿ ನಮಗೆ ಸಹಾಯ ಮಾಡಲಿಕ್ಕಾಗಿಲ್ವಾ ನಿಮಗೆ ಅಂತ. ಆಗ ಅವರಿಗೆ ಒಂದು ರೀತಿ
ಎಕ್ಸೈಟ್ ಆಗಿಬಿಡ್ತಾರೆ. ಜೊತೆಗೆ ಬಿಕೇಮ್ ಟೂ ಸೆಂಟಿಮೆಂಟಲ್. ಅರೆ ನನ್ನ ಒಂದು ಪ್ರೇಯಸಿನ ನಾನು ಪ್ರೊಟೆಕ್ಟ್ ಮಾಡೋಕ್ಕಾಗಿಲ್ವಲ್ಲ ಹಾಗೆ ಅಂತ. ಆಗ ಇದೆಲ್ಲ ಆದಂಥ ಕತೆ. ರೀಸನ್ನು ಅದೇ ಮೇಯ್ನ್ ಮೋಟಿವ್. ಅಂದರೆ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಮೊದಲು ಸಿಗುವಂಥ ಸಾಕ್ಷ್ಯಾಧಾರಗಳೇನು, ಏನು ಹುಡುಕ್ತಾರೆ ಪೊಲೀಸ್ನವರು? ಏನು ಹುಡ್ಕೋದು ಬೇಕಾಗಿಲ್ಲ, ಇರ್ತವೆ. ಅವನ ಅರ್ಥೈಸ್ಕೊಂಡು ಮುಂದುವರಿಬೇಕಷ್ಟೇ. ಈಗ ಈ ಕೇಸಲ್ಲಿ ನಿಮಗೆ ಹೇಳಿದಾಗೆ ಯಾರೋ ಒಂದು ಮಾಹಿತಿ ಕೊಟ್ಟರು, ಇಂಥ ಕಡೆ ಒಂದು ಡೆಡ್ ಬಾಡಿ ಇದೆ. ಡೆಡ್ ಬಾಡಿ ಇದೆ ಅಂತಂದರೆ ಅವ್ರದ್ದು ಕೆಲಸ ಇದೆ. ಡೆಡ್ ಬಾಡಿ ಯಾಕೆ ದಾರಿಯಲ್ಲಿ ಬಿಸಾಕ್ತಾರೆ, ಅಥವಾ ಒಂದು ಮೋರಿಯಲ್ಲಿ ಬಿಸಾಕ್ತಾರೆ, ಒಂದು ನದಿ ದಡದಲ್ಲಿ ಬಿಸಾಕ್ತಾರೆ ಅಂತ ಕೂಡಲೇ ಅವರು ಕಾರ್ಯೋನ್ಮುಖರಾಗಿ ಆ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ಮಾಡಿದಾಗ ಆ ಬಾಡಿ ಮೇಲೆ ಗಾಯಗಳಿದ್ವು ಅವ್ರ ಪ್ರಕಾರ, ಅಲ್ವಾ? ಆ ಗಾಯಗಳು ಸುಮ್ಮನೆ ಆಗ್ತದೆನಾ? ಯಾರಾದ್ರೂ ಮೈ ಮೇಲೆ ಒಂದು ಗಾಯ ಏನೋ ಶೇವಿಂಗ್ ಮಾಡ್ಕೊಳ್ಳೋಗೋ ಇನ್ನೊಂದು ಮತ್ತೊಂದು ಆಗ್ಬೋದು, ಹೌದು. ಅಥವಾ ಕೋಪದಲ್ಲಿ ಏನಾದ್ರು ಇದಾದರೆ ಒಂದು ಕಡೆ ಕೊಯ್ಕೊಳ್ಬೋದು. ಅದು ಬಿಟ್ಟರೆ ಇಲ್ಲಿ ಮೈಯೆಲ್ಲ ಒಂದು ರೀತಿ ಹೊರಗಡೆ ಅವರು ಮಾಡಿದಾಗಿದೆ. ಹೌದು, ಅದು ಬೇರೆ ಬೇರೆ ಟೈಪ್ ಇಂಜುರೀಸ್ ಇದೆ, ಒಂದೇ ಥರನಾದ ಇಂಜುರೀಸ್ ಇಲ್ಲ. ಒಂದು ರಾಡಲ್ಲಿ ಹೊಡೆದಾಗೆ, ಇನ್ನೊಂದು ಬೆಲ್ಟಲ್ಲಿ ಹೊಡೆದಾಗೆ, ಇನ್ನೊಂದು ಮತ್ತೆ ಆ ಥರ. ನಿಜ. ಆ ಕನ್ಫ್ಯೂಷನ್ಸು ಅಥವಾ ಬೇರೆ ಬೇರೆ ಸೀರಿಯಸ್ ಇಂಜುರೀಸ್ ನೋಡಿದಾಗ ಯಾರೋ ಹೊಡೆದು ತಂದು ಇಲ್ಲೇ ಹಾಕಿರ್ಬೋದು ಅಂತ, ಅಂದರೆ ಮೇಲ್ನೋಟಕ್ಕೇನೆ ಆನ್ ದ ಸ್ಪಾಟ್. ಸೊ ಹೊಡೆದು ತಂದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ, ಹೊಡೆಯೋದು ಅಂದರೆ ಕೊಲೆ, ಅವರ ಉಸಿರನ್ನ ತೆಗಿಲಿಕ್ಕೆ. 100%. ಉಸಿರು ತೆಗೆದಾದ್ಮೇಲೆ ಬಿಸಾಕ್ತಾರೆ ಅಂದರೆ ಅಲ್ಲಿ ಸಾಕ್ಷಿ ನಾಶ ಮಾಡಲಿಕ್ಕೆ. ಹೀಗೆ ಶುರುವಾದಂಥ ಒಂದು ಎಪಿಸೋಡ್ ಇದು, ಮರ್ಡರ್ ಎಪಿಸೋಡ್ ಅಂತ ಹೇಳ್ಬೋದು. ಓಕೆ, ಈಗ ದರ್ಶನ್ ಎಪಿಸೋಡ್. ಎಸ್ ಸರ್, 17 ಜನ ಆರೋಪಿಗಳಿದ್ದಾರೆ ಸರ್. ಈ ತನಿಖೆ ಅಂದರೆ ಸ್ಪಷ್ಟವಾಗಿ ನಡೀತಾ ಇದೆ ಅಂತ ಅನಿಸುತ್ತಾ? ನ್ಯಾಯಬದ್ಧವಾಗಿ ನಡೀತಾ ಇದೆ ತನಿಖೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನನಗೇನು ಒಂದು ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್ ಆಗಿ ನಾವು 37 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದಮೇಲೆ ನನಗನ್ನಿಸ್ತದೆ, ಆಫ್ಟರ್ ವೆರಿ ಲಾಂಗ್ ಟೈಮ್ ದೇರ್ ಈಸ್ ಎ ಕೇಸ್ ಆನ್ ದಿ ಪೊಲೀಸ್ ಹ್ಯಾಂಡ್ಸ್, ವಿಚ್ ಈಸ್ ಡನ್ ವೆರಿ ಸಿಸ್ಟಮ್ಯಾಟಿಕ್ಲಿ. ಅಂದರೆ ಕ್ರಮಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಇಲ್ಲ ಅಂದಿದ್ರೆ ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 17 ಜನ ಅಪರಾಧಿಗಳು. 17 ಜನ ಜೊತೆಗೆ ಒಬ್ಬರು ಇಬ್ಬರು ಭಾಳ ಹೈ ಪ್ರೊಫೈಲ್ ಕ್ರಿಮಿನಲ್ಸ್, ಅಂದರೆ ಮರ್ಡರರ್ಸ್ ಅಂತ ಹೇಳ್ಬೋದು. ಹೈ ಪ್ರೊಫೈಲ್ಸ್ ಮರ್ಡರರ್ಸ್ಗೆ ನೀವು ಮಾತಾಡ್ಸೋದೇ ಕಷ್ಟ. ಮಾತಾಡ್ಸಿದ್ರೆ ಅವರಿಗೆ ಬೇರೆಯವರು ಸಪೋರ್ಟಿಗೆ ಬರೋದು ನೋಡ್ಬೇಕು ನೀವು. ಹಾಗೆ ಮ್ಯಾಟ್ರ್ ಆಫ್ ಕಾಂಪಿಟೀಷನ್ ಥರ, ಅರೆ ನಾನು ಹೋಗ್ಬೇಕು, ಅವ್ರಿಗೊಂದು ಸಹಾಯ ಮಾಡಬೇಕು, ನಾನು ಹೋಗ್ಬೇಕು. ಯಾರು ಮಾಡೋರು ಕೂಡ ಅದೇ ಪ್ರೊಫೈಲ್ ಇರೋರು, ಅದೇ ಒಂದು ಚಾಳೆಗೆ ಬಿದ್ದಂಥವರೇ. ಒಳ್ಳೆಯವರು ಯಾರು ಆಯಿತು ಮಾಡಿದ್ದಾನೆ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಅದೇ ಚಾಳಿಯಲ್ಲಿ ಇರ್ತಕ್ಕಂಥವ್ರು, ಅದೇ ಚಾನಲಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ನಾನು ಒಂದು ಸಪೋರ್ಟ್ ಮಾಡಬೇಕು ಅಂತ ಬರ್ತಾರೆ. ಬಂದದನ್ನು ನಾವು ನೋಡಿದ್ದೀವಿ. ಈಗ ಅದನ್ನು ಗಾಡ್ಸ್ ಗ್ರೇಸ್, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹಾಗೆ ಇಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಭಾಳ ಫರ್ಮ್ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ ಒಳಗಡೆ ಏನಿದೆ ಅಂತ. ಆದರೆ ನಾನು ಆ್ಯಸ್ ಎ ಕಾಮನ್ ಪರ್ಸನ್, ಇವಾಗ ನಾವು ರಿಟೈರ್ಡ್ ಆದಮೇಲೆ ನಮಗೇನಿರುತ್ತೆ, ಆ್ಯಕ್ಸೆಸ್ ಇಲ್ಲ, ಏನಿಲ್ಲ. ನಾವು ಎಲ್ಲರಂತೆ ನಾವು ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರಲ್ಲಿ ನೋಡಿ ತಿಳ್ಕೊಳ್ಳುವಂಥದ್ದು. ಇಲ್ಲ ಯಾರಾದರೂ ಇದ್ದರೆ ಅವರು ಒಬ್ಬರು ಇಬ್ಬರು ಕೇಳಿದಾಗ ಇಲ್ಲ ಇದು ಈ ಥರ ಆಗಿದೆ, ಹಾಗೆ ಆಗಿದೆ ಅಂತ ಹೇಳ್ತಾರೆ. ಅದು ಹೇಳೋಕ್ಕೆ ನಾವು ಕೇಳೋಕ್ಕೂ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಬ್ಬರನ್ನ ಪ್ರಿಜುಡೈಸ್ ಮಾಡ್ದಂಗೆ ಆಗ್ತದೆ. ಅವ್ರದ್ದು ಯು ಶುಡ್ ಗಿವ್ ದಮ್ ಟೈಮ್, ಓಪನ್ ಮೈಂಡ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರ ಮೇಲೇನು ದ್ವೇಷ ಇರಬಾರ್ದು, ಪ್ರೀತಿನೂ ಇರಬಾರ್ದು. ಆ ರೀತಿ ಓಪನ್ ಮೈಂಡಲ್ಲಿ ಕೆಲಸ ಮಾಡುವಾಗ ಅವರಿಗೆ ಒಳ್ಳೆಯ ವಿಷಯಗಳೇ ಹೊಳೀತವೆ, ಒಳ್ಳೆಯ ಕೆಲಸನೇ ಮಾಡ್ತಾರೆ. ಅದು ಮಾಡಬೇಕಾದ್ರೆ ಪ್ರೊಫೆಷ್ನಲಿ ಅವರು ಎಫಿಷಿಯೆಂಟ್ ಆಗಿರಬೇಕು. ದಿಸ್ ಇಸ್ ಕಾಲ್ಡ್ ಪ್ರೊಫೆಷ್ನಲ್ ಎಕ್ಸಲೆನ್ಸ್ ಅಂತ ನಾವು ಹೇಳೋದು. ಆ ಪ್ರೊಫೆಷ್ನಲಿಸಮಲ್ಲಿ ತೊಡಕೊಂಡಾಗ ಅವ್ರಿಗೆ ಯಾವುದು ಕಾಣಿಸಲ್ಲ. ಓನ್ಲಿ ಕಾಣಿಸೋದಿಲ್ಲಿ ಒಂದು ಕಡೆ ಅಗ್ರೀವ್ಡು, ಇನ್ನೊಬ್ಬರು ಅಗ್ರೆಸ್ಸರ್. ಅಂದರೆ ಒಬ್ಬರು ನೋವಿಗೆ ಸಿಗಾಕೊಂಡಂಥವರು, ಇನ್ನೊಬ್ಬರು ನೋವನ್ನು ತಂದುಕೊಟ್ಟಂಥವ್ರು. ಈ ಯಾರ ಬಗ್ಗೆ ಅವ್ರಿಗೆ ಅನುಕಂಪ ಇರಬೇಕು, ಯಾರು ನೋವನ್ನು ತಿಂದಿದ್ದಾರೋ ಅಂಥವ್ರ ಬಗ್ಗೆ ಅನುಕಂಪ ಇರಬೇಕು. ಟೈಮ್ ಬೀಯಿಂಗ್ ದ ಕೇಸ್ ಆನ್ ಹ್ಯಾಂಡ್,
ಅವ್ರೇನು ಅವ್ರ ಫ್ರೆಂಡ್ಸ್ ಅಲ್ಲ, ನೆಂಟರಲ್ಲ, ಯಾರೂ ಅಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವ್ರು ಯಾರೂ ಅಲ್ಲ ಅವರಿಗೆ. ದಿಸ್ ಈಸ್ ದಿ ಅಪ್ರೋಚ್ ಆಫ್ ಎನಿ ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್. ಇದು ಇಲ್ಲ ಅಂದರೆ ಅವ್ನು ಪೊಲೀಸ್ ಆಫೀಸರ್ ಅಲ್ಲ. ಅಯ್ಯೋ ನನ್ನ ತಮ್ಮ, ಅಯ್ಯೋ ನಮ್ಮ ಅಣ್ಣ, ನಥಿಂಗ್ ಆಫ್ ದಟ್ ಸಾರ್ಟ್. ಪ್ರೊಫೆಷನ್ ಅಂದಮೇಲೆ ಅವ್ರ ದೇವರು, ಬೈಬಲ್ಲು, ಕುರಾನು, ಏನು ಗೀತಾ ಎಲ್ಲ ಕೂಡ ಅವ್ರ ಕಾಕಿನೇ. ಅವರ ರಿಲಿಜನ್ನು ಕೂಡ ಕಾಕಿನೇ. ಅದಕ್ಕೆ ಹೇಳ್ತಾರೆ ಮೈ ರಿಲಿಜನ್ ಇಸ್ ಕಾಕಿ. ಸರ್ 37 ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದಿರಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಸರ್ ನಿಮ್ಮ ಅನುಭವದಲ್ಲಿ ಇಂಥ ಪ್ರಕರಣಗಳನ್ನು ನೋಡಿದ್ದೀರಾ, ಹೈ ಪ್ರೊಫೈಲ್ ಕೇಸ್ಗಳನ್ನು? ಆಗ ನೀವು ಹೇಳ್ತಾ ಇದ್ರಿ ಈಗ ಒತ್ತಡಗಳು ಬರ್ತವೆ, ಹಣದ ಆಮಿಷ ಬರುತ್ತೆ, ರಾಜಕಾರಣಿಗಳಿಂದ ಒತ್ತಡ ಬರುತ್ತೆ. ಸೊ ಆ ಥರದ್ದೆಲ್ಲ ನೋಡಿದ್ದೀರಾ ಸರ್? 37 ವರ್ಷ ಅಂದರೆ ನೀವು ಅಂದ್ಕೊಳ್ಬೋದು ಎಷ್ಟು ಥರದ, ಬಹುಶಃ ಏನಂತೀವಿ ನಾವು ಹೇಳ್ತೀವಿ ಆಲ್ ಪರ್ಮುಟೇಷನ್ ಕಾಂಬಿನೇಷನ್. ನೀವು ಯಾವ ಥರದ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಒಂದು ಉದಾಹರಣೆ ಹೇಳಿದ್ರೆ ಆ ಥರದ ಏನು ಪ್ರಾಬ್ಲಮ್ಸ್ನೆಲ್ಲ ನಾವು ಒಂದಲ್ಲ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಸಾಲ್ವ್ ಮಾಡಿದ್ದೀವಿ ಅಂತ ನಮಗೆ ಒಂದು ಖುಷಿ ಇದೆ. ಯಾವುದಾದ್ರೂ ಒಂದು ಪ್ರಕರಣವನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ನಿಮಗೆ ಭಾಳ ರೋಮಾಂಚನಕಾರಿಯಾದಂಥ ಒಂದು ಪ್ರಕರಣ ಹೇಳಬೇಕಂದ್ರೆ, ಒಂದು ಹೈ ಪ್ರೊಫೈಲ್ಡ್ ಅಕ್ಯೂಸ್ಡ್ ಇದೇ ಥರನೇ, ವೆಲ್ ಎಜುಕೇಟೆಡ್ ಆ್ಯಂಡ್ ವೆರಿ ಸೌಂಡ್ ಫ್ಯಾಮ್ಲಿ. ಓಕೆ. ಆ್ಯಂಡ್ ಫ್ಯಾಮ್ಲಿ ಅಂದರೆ ಅದು ಅವ್ರಿಗಿಂತ ಒಂದು ಒಳ್ಳೆಯ ಫ್ಯಾಮ್ಲಿ ಅಂತ ನಾವು ಹೇಳಲಿಕ್ಕೆ ಅವರು ಒಂದು ರೀತಿ ಹೈ ಪ್ರೊಫೈಲ್ ಅಂದರೆ ಹೈಯರ್ ಸ್ಟೇಟಸ್, ಆ ಒಂದು ಸ್ಟ್ಯಾಟದಲ್ಲಿ ಇದ್ದಂಥವರು. ಅವರು ಮಾಡಿದಂಥ ಒಂದು ಅಪರಾಧ, ಅದು ಬೀನಾ ಮರ್ಡರ್ ಕೇಸ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅದು ಭಾಳ ಓಲ್ಡ್ ಟೈಮರ್ಸ್ಗೆ ಇವತ್ತಿಗೂ ಕೂಡ ಅದು ನೀವು ಆಗಾಗ ಮಾಧ್ಯಮದಲ್ಲಿ ಒಂದಲ್ಲ ಒಂದು ರೀತಿ ಉದಾಹರಣೆ ತೊಗೊಂಡು ಮಾತಾಡ್ತಾರೆ. ಆ ಪ್ರಕರಣ ಅದು ಆಗಿದ್ದು 1980s. ನಮಗಿನ್ನೂ ಒಂದು ಸುಮಾರು 10 ವರ್ಷ ಸರ್ವಿಸ್ ಆಗಿರ್ಬೋದು. ಏನಾಗಿತ್ತು ಸರ್ ಆಗ? ಆಗ ಅಪರಾಧಿಗಳು ಇನ್ಯಾರು ಅಲ್ಲ, ಮಾವ ಮತ್ತು ಗಂಡ, ಓಕೆ, ಅಂದರೆ ತಂದೆ ಮತ್ತು ಮಗ ಸೇರಿ ಅವ್ರ ಸೊಸೆಯನ್ನೇ ಮರ್ಡರ್ ಮಾಡಿದರು. ಓಕೆ. ಸೊಸೆನೂ ಕೂಡ ಒಂದು 7 ತಿಂಗಳು ಪ್ರೆಗ್ನೆಂಟ್, ಅಂದರೆ ಒಂದು ಕೂಸಿತ್ತು ಒಳಗಡೆ. ಅದನ್ನು ಸೇರಿಸಿ ಒಂದು ಕೋಳಿ ಕೊಯ್ದು 4 ಏನೋ ಚೀಲದಲ್ಲಿ ತುಂಬಿ 2 ಜಾಗದಲ್ಲಿ ಬಿಸಾಕಿದ್ರು. 2 ಚೀಲ ಒಂದೊಂದು ಕಡೆ. ಅದು ನಮಗೆ ವರದಿಯಾಗಿದ್ದು 1 ತಿಂಗಳ ಮೇಲೆ. ಆಗ ನಮಗೇನು ಸಿಗುತ್ತೆ? ಓಕೆ, ಬರೀ ಒಂದು 7 ಮೂಳೆ ಸಿಕ್ಕಿತ್ತು ತನಿಖೆಯಲ್ಲಿ. ಓಕೆ. ಆ ಮೂಳೆ ಯಾರು ಸತ್ತಿದಾರಲ್ಲ ಅಂಥವ್ರದ್ದು ಅಂತೇಳಿ ನಾವು ಪ್ರೂವ್ ಮಾಡಿ ಅವರಿಗೆ ಕನ್ವಿಕ್ಷನ್ ಕೊಡಿಸಿದಂಥ ನ್ಯಾಯಾಲಯ ಒಪ್ಕೊಂಡು ಸಾಕ್ಷಿಯನ್ನು ಹೇಳಿದಂಥ ಒಂದು ತೀರ್ಮಾನ. ಓಕೆ. ಅದು ಇಟ್ ವಾಸ್ ಎ ಫಸ್ಟ್ ಆಫ್ ಇಟ್ಸ್ ಕೈಂಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದಿ ವರ್ಲ್ಡ್, ಟು ಸಾಲ್ವ್ ಎ ಕ್ರೈಮ್ ಬೈ ಯೂಸಿಂಗ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಅದೇ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅಂತ. ಅದು ನಮ್ಮ ದೇಶದಲ್ಲಿ ಹೊಸದು. ಅಷ್ಟು ಯಾವ ದೇಶದಲ್ಲೂ ಕೂಡ ಕ್ರೈಮ್ ಸಾಲ್ವ್ ಮಾಡಲಿಕ್ಕೆ ಆ ಒಂದು ಅಪ್ಲಿಕೇಶನ್ ಮಾಡಿದ್ದಿಲ್ಲ. ಓಕೆ. 2ನೇ ಕೇಸ್ ತೊಗೊಂಡ್ರೆ ನಿಮಗೆ ರಾಜೀವ್ ಗಾಂಧಿ ಮರ್ಡರ್ ಕೇಸ್, 3ನೇದು ತಂದೂರ್ ಮರ್ಡರ್ ಕೇಸ್ ಅಂತ ಡೆಲ್ಲಿಯಲ್ಲಿ ಒಂದು, ಆ ಥರದ್ದು. ಅದರಲ್ಲಿ ನನಗೆ ಭಾಳ ಟೈಮು ಹಿಡೀತು, ಬಟ್ ಸಕ್ಸಸ್ಸು ಸಿಕ್ತು. 4.5 ವರ್ಷ ಆಯಿತು ಟ್ರಯಲ್ ಮುಗಿಬೇಕಾದ್ರೆ. ಓಕೆ. ಬಟ್ ಕೊನೆಯಲ್ಲಿ ಕೋರ್ಟು ಕೂಡ ಒಪ್ಕೊಳ್ತು ಸಾಕ್ಷಿಗಳನ್ನು. ಸಾಕ್ಷಿಗಳು ಯಾವುದು ಅಂದರೆ ಸಾಂದರ್ಭಿಕನೇ. ಈ ಸಾಂದರ್ಭಿಕ ಸಾಕ್ಷಿಗಳನ್ನೇ ಹೇಗೆ ಒಂದು ಚೈನ್, ನೀವೊಂದು ಸರಪಳಿ ಅಂತ ಹಾಕ್ಕೊಂಡ್ರೆ ಒಂದು ಕೊಂಡಿಯಿಂದ ಇನ್ನೊಂದು ಕೊಂಡಿಗೆ ಸರಿಯಾದ ನಿಜ ಬೆಸ್ತಿದ್ರೆ ಅದು ಕಿತ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ತನಿಖೆ. ಆ ಥರ ಒಂದು 36 ಸರ್ಕಮ್ಸ್ಟೆನ್ಸಸ್, ಸಂದರ್ಭಗಳು ಇದ್ದಂಥ ಒಂದು ಪ್ರಕರಣ. ಹಾಗೆ ನೋಡಿದ್ರೆ ಆ ಸಂದರ್ಭಗಳನ್ನು ಒಂದಕ್ಕೊಂದು ಕೊಂಡಿಯಾಗಿ ಬೆಸಿಗೆ ಯಾವ ಮಟ್ಟಕ್ಕಿತ್ತು ಅಂದರೆ, ಯಾವುದೇ ನೀವು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಇನ್ನೊಂದರಲ್ಲಿ ಸುಲಭದಲ್ಲಿ ಅವರನ್ನು ಡಿಮಾಲಿಷ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಒಳ್ಳೆ ಲಾಯರು, ಅವ್ರ ಕಡೆ ಪ್ರಖ್ಯಾತ ಲಾಯರು, ನಮ್ಮ ಕಡೆ ಅದೇ ರೀತಿ ಪ್ರಖ್ಯಾತ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಜೊತೆಗೆ ಒಳ್ಳೆ ಆನೆಸ್ಟ್ ಜಡ್ಜಸ್. ನಿಜ. ಮ್ಯಾಜಿಸ್ಟ್ರೇಟ್ ಆಗಲಿ, ನಮ್ಮ ಟ್ರಯಲ್ ಕೋರ್ಟ್ ಜಡ್ಜಸ್ ಆಗಲಿ, ಅದೇ ಥರ ಹೈಕೋರ್ಟ್ ಜಡ್ಜಸ್ ಆಗಲಿ. ಆಗ ಟ್ರಯಲ್ ಸ್ಟೇಜಲ್ಲಿ ನಾನು ಹೇಳೋದು, ಆ ನಂತರ ಬಿಟ್ವಿ, ನಾನು ಹೇಳೋಕ್ಕೆ ಹೋಗಲ್ಲ ಅದನ್ನು, ನನಗೇನು ಆಚೆ ಆಗುತ್ತೆ.
ಆ ಮಟ್ಟದಲ್ಲಿ ಇದ್ದಿದ್ದರಿಂದ ಓಕೆ. ವಿ ಆರ್ ಏಬಲ್ ಟು ಸಕ್ಸೀಡ್ ಇನ್ ದ ಮ್ಯಾಟರ್. 6 ವರ್ಷಗಳ ಕಾಲ ಅವರಿಗೆ ಬೇಲ್ ಸಿಕ್ಕಿದ್ದಿಲ್ಲ. ಎಷ್ಟು ಸಿಕ್ಕಿದ್ದು ನಮಗೆ? 1 ತಿಂಗಳಾದಮೇಲೆ ಕೇಸ್ ರಿಪೋರ್ಟ್ ಆಗಿದೆ. ಓಕೆ. 1 ತಿಂಗಳಾದಮೇಲೆ ನಮಗೆ ಸಿಕ್ಕಿದ್ದನ್ನು 7 ಮೂಳೆ. 7 ಮೂಳೆ ಇಂಥವ್ರದ್ದು ಅಂತ ಹೇಳಿದ್ವಿ. ಯಾರು ಸತ್ತಿದ್ರಲ್ಲ ಅವ್ರದ್ದು ಅಂತ. ಹೇಗೆ ಅಂತ ಹೇಳಿದ್ರೆ DNA ಫಿಂಗರ್ ಪ್ರಿಂಟಿಂಗ್ ಅಪ್ಲಿಕೇಶನ್ ಮಾಡಿ ಅವ್ರ ತಾಯಿ ಇದ್ದರು, ಇಬ್ಬರು ಸಿಬ್ಲಿಂಗ್ಸ್, ಅಂದರೆ ಇವ್ರ ಜೊತೆಲಿ ಹುಟ್ಟಿದವರಿದ್ದರು. ಒಬ್ಬ ತಮ್ಮ ಇನ್ನೊಬ್ಬಳು ತಂಗಿ. ಓಕೆ. ಅವ್ರದ್ದು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡ್ವಿ. ಇದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಥ್ರೂ ಬೋನ್ ಮ್ಯಾರೋಯಿಂದ. ಅದು ಮಾಡಿದ ಮೇಲೆ ಅದು ಸೊ ಬಯಾಲಜಿಕಲ್ ಆರಿಜಿನ್ ಅಂತ ಹೇಳ್ತು. ಅಲ್ಲಿ ಅವ್ರ ತಂದೆ ಮಾತ್ರ ತೀರ್ಕೊಂಡಿದ್ರು ಫ್ಯಾಮಿಲಿಯಲ್ಲಿ. ಇನ್ನೆಲ್ಲ ದೇವರ್ ವೆರಿ ಮಚ್ ಅಲೈವ್. ಓಕೆ. ಸೊ ಹೂ ಈಸ್ ದಿ ಪರ್ಸನ್ ಅದರ್ ದ್ಯಾನ್ ದಿ ಫಾದರ್ ಈಸ್ ಮಿಸ್ಸಿಂಗ್ ಇನ್ ದ ಫ್ಯಾಮಿಲಿ ಈಸ್ ದಿಸ್ ಪರ್ಸನ್. ಓಕೆ. ಇವರು ಸತ್ತವರು ಹುಡುಗಿ ಅಂದರೆ ಹೆಂಗಸು, ಅವಳ ವಯಸ್ಸು, ಶಿ ಈಸ್ ಆಫ್ ಫಿಮೇಲ್, ದಿ ಬೋನ್ಸ್ ಆರ್ ಆಫ್ ಬಿಲಾಂಗ್ಸ್ ಟು ಎ ಫಿಮೇಲ್ ಆ್ಯಂಡ್ ಏಜ್ ಗ್ರೂಪ್, ಆಲ್ ದಟ್ ಟ್ಯಾಲಿಡ್. ಇನ್ನೂ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಇತ್ತು. ಅದ್ರ ಮೇಲೆ ನಾವು ಹೇಳಿದ್ವಿ ಡೆಫಿನೆಟಾಗಿ ಕೋರ್ಟ್ ಒಪ್ತು, ಇದು ಕನ್ಕ್ಲೂಸಿವ್ ಪ್ರೂಫ್ ಅಂತ ಮಾಡಿ ಅವರಿಗೆ ಲೈಫ್ ಸೆಂಟೆನ್ಸ್ ಕೊಟ್ಟರು. ಆಗ ಬಿಕಾಸ್ ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಾವು ಆರ್ಗ್ಯೂ ಮಾಡಿದ್ವಿ, ಇಟ್ಸ್ ಎ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಅದು ಕೊಲೆ ಮಾಡಿದವರು ಇನ್ಯಾರೆಲ್ಲ, ಒಬ್ಬ ಪ್ರೊಫೆಸರ್ ಆಫ್ ಎನ್ ಎಂಟಮಾಲಜಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ, ಅಂಥ ಒಂದು ಪ್ರಕರಣ. ಯಾರೋ ತಲೆ ಮೇಲೆ ಬಟ್ಟೆ ಇದ್ರು. ಈಗ ನೋಡಿ, ಇವರಲ್ಲಿ ಅನೇಕರು ಇನ್ಕ್ಲೂಡಿಂಗ್ ದರ್ಶನಿಗೂ ಕೂಡ ಕಾನೂನು ಪ್ರಕಾರ ಕೇಳಿದರೆ ಅವನಿಗೆ ಏನು ಗೊತ್ತಿಲ್ಲ, ಈಸ್ ನಾಟ್ ದಟ್ ಎಜುಕೇಟೆಡ್. ಹಾಗೆ ನೋಡಿದ್ರೆ ಇದು ಅದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಅಪರಾಧಿಗಳು ದೇ ಆರ್ ವೆಲ್ ಪ್ಲೇಸ್ಡ್, ವೆಲ್ ಎಜುಕೇಟೆಡ್, ನಾಟ್ ದಟ್ ದೇ ಆರ್ ಇನ್ನೋಸೆಂಟ್ಸ್ ಅಂತ. ಈ ಪರಿಣಾಮ ಗೊತ್ತಿದೆ, ಕಾನ್ಸಿಕ್ವೆನ್ಸಸ್ ದೇ ನೋ. ಆದರೆ ಇಲ್ಲಿ ಇವರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನಾಗೆ ಅಂದರೆ ಅವನೊಂದು ದೊಡ್ಡ ಬಂಡೆ ಥರ ತಿಳ್ಕೊಂಬಿಟ್ಟಿದ್ದಾರೆ ಅವರಿಗೆ. ನಮಗೇನೂ ಆಗೋದಿಲ್ಲ, ಈ ವಿಲ್ ಅಬ್ಸರ್ವ್ ಆಲ್ ದ ಪ್ರಾಬ್ಲಮ್ಸ್ ವಿಚ್ ವಿ ಕಮ್ಸ್ ಟು ದೆಮ್ ಅಂತ. ಆ ರೀತಿ ಈ ಕ್ಯಾನ್ ಪ್ರೊಟೆಕ್ಟ್ ಅಸ್ ಅಂತ ದೇವ್ರ ಥರ ತಿಳ್ಕೊಂಡಿದ್ದಾರೆ ಅವರಿಗೆ. ದೇವರು ಕೂಡ ಜೈಲಲ್ಲಿದ್ದಾನೆ, ಅವನ ಭಕ್ತರು ಕೂಡ ಜೈಲಲ್ಲಿದ್ದಾರೆ. ಸರ್, ಈಗ ದರ್ಶನ್ ಪ್ರಕರಣಕ್ಕೆ ನಾವು ವಾಪಸ್ ಬರೋದಾದರೆ 17 ಜನ ಆರೋಪಿಗಳಿದ್ದಾರೆ. 17 ಜನ A1 ಇಂದ ಹಿಡಿದು A17ವರೆಗೂ ಇದ್ದಾರೆ. ಅಂದರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರೂ ಇಲ್ಲ ಈ ಪ್ರಕರಣದಲ್ಲಿ. ಹಾಗಾಗಿ ಏನು ಶಿಕ್ಷೆ ಆಗ್ಬೋದು ಸರ್? ಅಂದರೆ A1ಗೆ ಬೇರೆ ಶಿಕ್ಷೆ ಆಗುತ್ತಾ, ಅಥವಾ A17ಗೆ ಬೇರೆ ಬೇರೆ ರೀತಿಯಾದಂಥ ಶಿಕ್ಷೆ ಆಗ್ಬೋದಾ, ಅಥವಾ ಒಂದೇ ರೀತಿಯಾದಂಥ ಶಿಕ್ಷೆ ಏನಾದರೂ ಆಗ್ಬೋದಾ? ನೋಡಿ, ಇವರು ಮೊದಲು ಒಂದು ಕಡೆ ಕೂತು ಪ್ಲ್ಯಾನ್ ಮಾಡಿದ್ದಾರೆ. ಪ್ರಾಬ್ಲಮ್ ಗೊತ್ತಾಯಿತು, ಅವರ ಒಂದು ಪ್ಯಾರಮರ್ ಅಥವಾ ಭಾಳ ಪ್ರೇಯಸಿಗೆ ಇನ್ನು ಅಶ್ಲೀಲ ಮೆಸೇಜ್ಗಳು ಬರ್ತಿದ್ದಾವೆ, ಅಶ್ಲೀಲ ಮೆಸೇಜನ್ಸನ್ನು ಕೊಟ್ಟಿದ್ದಾರೆ ಅಂತ. ಆ ಕೊಟ್ಟವನಿಗೆ ಏನು ಮಾಡಬೇಕಂತ ಒಂದು ಕೂತು ಕೆಲವರು ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಕಾನ್ಸ್ಪಿರಸಿ ಡೆವಲಪ್ ಆಗಿದೆ. ಅದಾದಮೇಲೆ ಪ್ಲ್ಯಾನ್ ಮಾಡಿದ್ದಾರೆ, ಯಾವ ರೀತಿ ಇವನ್ನೇ ಟ್ರೇಸ್ ಮಾಡೋದು, ಹೇಗೆ ಕರೆಯೋದು, ಹಾಗೆ ಅಂತ ಮಾಡಿದ್ದಾರೆ. ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಥ್ರೂ ದೇರ್ ಓನ್ ಪೀಪಲ್. ಅದು ಒಂದು ಗ್ಯಾಂಗ್ ಇದೆ, ಕಾನ್ಸ್ಪಿರಸಿ ಮಾಡಿದೊಂದು ಗ್ಯಾಂಗ್ ಇದೆ, ಆ ಒಂದು ಪ್ರಾಬ್ಲಮ್ ಹೇಳಿದಂಥವರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳಿದ್ದಾವೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಸೈಂಟಿಫಿಕ್ ಗ್ಯಾಡ್ಜೆಟ್ಸಲ್ಲಿ ನಮಗೆ ಇದು ಇನ್ಫಾರ್ಮೇಷನ್ ಸಿಗುತ್ತೆ. ಸೈಂಟಿಫಿಕ್ ಆ್ಯಸ್ ವೆಲ್ ಆಸ್ ಟೆಕ್ನಿಕಲ್ ಎವಿಡೆನ್ಸ್. ಟೆಕ್ನಿಕಲಿ ಯಾಕೆ ಅಂದರೆ ಅವರು ಕೂತು ಒಂದು ಕಡೆ ಮಾತಾಡಿದ್ದಾರೆ ಒಂದು ದಿವಸ ಒಂದು ಟೈಮಲ್ಲಿ. ಅವ್ರ ಹತ್ರ ಎಲ್ಲರ ಹತ್ರ ಇವತ್ತು ನೀವು ನೋಡಿರ್ಬೋದು, ಸ್ವಂತ ಸಣ್ಣ ಮನುಷ್ಯ ಇದ್ದರೂ ಕೂಡ ಒಂದು ಮೊಬೈಲ್ ಕೈಯಲ್ಲಿ ಇರುತ್ತೆ. ಈಗ ನಾವು ಇಷ್ಟು ಜನ ಇವತ್ತು ಇಲ್ಲಿ ನಿಮ್ಮ ಒಂದು ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದರೆ ನಾನು ಜಾಗದ ಅಡ್ರೆಸ್ ನಿಮಗೆ ಕೊಡಬೇಕಾದ್ದಿಲ್ಲ. ನಮ್ಮ ಹತ್ರ ಫೋನಲ್ಲಿ ಮೆಸೇಜ್ ಬರ್ಬೋದು, ಅಥವಾ ನಿಮ್ಮೊಂದಿಗೆ ನನ್ನ ಹತ್ರ ಮಾತಾಡಿರೋದಿರ್ಬೋದು. ಎಲ್ಲ ಒಂದು ಪರ್ಟಿಕ್ಯುಲರ್ ಇದು ಟವರ್ಗೆ ಡಂಪ್ ಆಗುತ್ತೆ, ನಮ್ಮ ಕಾಲ್ಸು ನಿಮ್ಮ ಕಾಲ್ಸು ಎಲ್ಲ ಕಾಲ್ಸು. ಟೈಮಿಂಗ್ಸ್ ಇರ್ತದೆ ಅಲ್ಲಿ, ಅದು ಕೂಡ ರೆಕಾರ್ಡ್ ಆಗುತ್ತೆ. ಇಟ್ಸ್ ಆಲ್ ಬೀಯಿಂಗ್ ಡನ್ ಆಟೋಮೆಟಿಕ್ಲಿ. ಐ ನೀಡ್ ನಾಟ್ ಗಿವ್ ಇನ್ಫಾರ್ಮೇಷನ್ ಆರ್ ಇನ್ಸ್ಟ್ರಕ್ಷನ್ಸ್ ಟು ದ ಟವರ್ ಆರ್ ಟು ದ ಸರ್ವಿಸ್ ಪ್ರೊವೈಡರ್. ಸೊ ಇವೆಲ್ಲ ದೇ ಆ ರಿಯಲ್ ಟೈಮಲ್ಲಿ ಆಗಂಥ ಒಂದು ಪ್ರಕ್ರಿಯೆ. ಇಟ್ ಈಸ್ ಎ ಟ್ರೂತ್ ಎಸ್ಟಾಬ್ಲಿಷ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಬೈ ದಿ ಸೈಂಟಿಫಿಕ್
ಮೆಥಡ್ಸ್. ಯಾವುದನ್ನು ಕಂಡಿಡ್ದ ಆ ಮನುಷ್ಯನಿಗೂ ಗೊತ್ತು, ಯೂಸ್ ಮಾಡೋನಿಗೂ ಗೊತ್ತು. ನಾವು ಎಲ್ಲಪ್ಪ ಇಷ್ಟೊಂದು ಮಿಸ್ ಕಾಲ್ ಇದೆ ನೋಡಿದರೆ, ಎಷ್ಟು ರಿವ್ಯೂ ಮಾಡಿ ನೋಡಿದರೆ, ಓ ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ ಅಂತ. ಬಟ್ ಎಲ್ಲಿಂದ ಅಂತ ಹೇಳಲಿಕ್ಕೆ ನಮಗಾಗಲ್ಲ. ಆದರೆ ಕಾಲ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾನಲ್ಲ, ಅವನಿಗೆ ಕೇಳಿದರೆ ನಮಗೆ ಕೊಡ್ತಾರಲ್ವ, ನಮ್ಮ ಕಾಲ್ ಡೀಟೇಲ್ಸ್ ಕೊಡ್ತಾರಲ್ವ. ಅದರಲ್ಲಿ ಯಾವ ಟವರಲ್ಲಿ ಹೋಗಿ ಬಂದಿದೆ ನಿಮಗೆ ಕಾಲು, ಅವನು ಯಾವ ಟವರಲ್ಲಿಂದ ಬಂದು ನಿಮಗೆ ಕಾಲ್ ಬಂದಿದೆ, ಅದು ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಸಪೋಸ್ ಸಂಬಡಿ ಹ್ಯಾಸ್ ಕಾಲ್ ಫ್ರಮ್ ಬನಶಂಕರಿ ಅಂತ ಇಟ್ಕೊಳ್ಳಿ. ಇತ್ತ ಕಡೆ ನೀವೆಲ್ಲೋ ಏರ್ಪೋರ್ಟ್ ಕಡೆ ಇರ್ತೀರ, ಆ ಬನಶಂಕರಿ ಅವ್ರು ಮಾಡಿದ ಜಾಗಕ್ಕೆ ಯಾವುದು ನಿಯರೆಸ್ಟ್ ಟವರ್, ಇಲ್ಲಿ ಯಾವುದು ನಿಯರೆಸ್ಟ್ ಟವರ್ ರಿಸೀವರ್ಗೆ. ಅದೆರಡು ಮ್ಯಾಚ್ ಆದರೆ ಅವನು ದೂರ ಇದ್ದಾನೆ, ಇವನು ಈ ಕಡೆ ಇದ್ದಾನೆ ಅಂತ. ನಿಮಗೂ ನಮಗೂ ಎಲ್ಲ ಸೇರಿ ಒಂದೇ ಕಡೆ ಇದ್ದಾಗ ನಿಮಗೂ ಬೇರೆಯವ್ರು ಮಾಡ್ಬೋದು, ಅವ್ರಿಗೂ ಬೇರೆಯವ್ರು ಮಾಡ್ಬೋದು, ನನಗೂ ಬೇರೆಯವ್ರು ಮಾಡ್ಬೋದು, ಹೀಗೆ ಮಾಡ್ಬೋದು. ಹಾಗಾದರೆ ನಿಮ್ಮ 4 ಜನದ ಒಂದು ಮೊಬೈಲ್ ತೆಗೆದು ಕಾಲ್ ಡೀಟೇಲ್ಸನ್ನು ವೆರಿಫೈ ಮಾಡಿದ್ರೆ ಏನಾಗುತ್ತೆ, ಆ ಡಂಪಿಂಗಿಂದ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವಿಲ್ಲಿದ್ದೀವಿ. ಸೊ ಆ ಟೈಮ್ದು ಕಾಲು ಒಂದೊಂದು ಸೆಕೆಂಡಿಗೂ ನಾವು ವೆರಿಫೈ ಮಾಡಿದರೆ, ಅಥವಾ ಒಂದೊಂದು ನಿಮಿಷಕ್ಕೂ ಒಂದೊಂದು ವೆರಿಫೈ ಮಾಡಿದರೆ, ಈಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ನಾವು ಈಗ ಬಂದಾಗಿಂದ ಸ್ವಲ್ಪ ಹಿಂದಕ್ಕೆ ಹೋಗೋಣ, ಬಿಟ್ಟಾಗ ನಂತರ ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ಆ ಟ್ರಾಫಿಕ್ ಇರೋದಿಲ್ಲ. ಓನ್ಲಿ ದಟ್ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ದಿಸ್ 4 were ಟುಗೆದರ್ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್, ಆಗ ಟ್ರಾಫಿಕ್ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಮೀನ್ಸ್? ಅದು ದಟ್ ವಿ ವರ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಈಗ ನಿಮ್ಮ ಪ್ರಶ್ನೆಗೆ ಬರೋದಾದರೆ, ಅವರನ್ನು ಈ ಪ್ಲ್ಯಾನ್ ಮಾಡಿದ ಮೇಲೆ ಕಿಡ್ನ್ಯಾಪ್ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಒಂದು ಸ್ಕೂಟರಲ್ಲಿ ಬಂದ, ಅಲ್ಲೇ ಬಿಟ್ಟಿದ್ದಕ್ಕೆ ಜನ ನೋಡ್ತಾರೆ. ನಂತರದಲ್ಲಿ ಅವನು ತಾಯಿ ಮನೆಗೆ ಏನೋ ಹೇಳ್ತಾನೆ. ಆ ನಂತರದಲ್ಲಿ ಯಾರೋ ಕರೆದವರು ಎಂತ ಅವ್ನು ಹುಡ್ಕೊಂಬರ್ತಾನೆ, ಗೊತ್ತಿರ್ತದೆ ಅವರು. ಅವ್ರ ಜೊತೆಲಿ ಹೋಗಿರೋದು ಯಾರು ನೋಡ್ತಾನೆ. ಸಿ ದೀಸ್ 2, 3 or 4 whatever, they were in the company, including the deceased. ಪಾಪ ವಿಕ್ಟಿಮು ಕೂಡ ಅವ್ರ ಜೊತೆಲಿ ಇದ್ದ. ಎಲ್ಲಿ ಹೇಳ್ತಾರೆ? ಚಿತ್ರದುರ್ಗ ಬಿಟ್ಟ ಮೇಲೆ ಟೋಲ್ ಸಿಗುತ್ತೆ. ಟೋಲಲ್ಲಿ ಇವ್ರ ಗಾಡಿ ಪಾಸಾಗಿದೆ, ಅಲ್ಲಿ ತೆಗೆದು ನೋಡಿದರೆ ಅಲ್ಲಿ CCTV ಇಲ್ಲೇನಾ? ಏನು ಹೇಳುತ್ತದು? ನೀವು ಹೇಳಿದರೆ ಫೋಟೋ ಕ್ಯಾಪ್ಚರ್ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ವಾ? ಆಟೋಮೆಟಿಕ್ಕಾಗಿ ಮಾಡುತ್ತಲ್ಲ. ಆಗ ಅದನ್ನ ಸ್ವಲ್ಪ ಬ್ಲೋ ಅಪ್ ಮಾಡಿ ನೋಡಿದರೆ ಯಾರೆಲ್ಲ ಇದ್ದಾರೆ ಕಾರಲ್ಲಿ ಗೊತ್ತಾಗಲ್ಲೇನಾ? ಹಾಗಾದರೆ ಆನ್ ದಟ್ ಪರ್ಟಿಕ್ಯುಲರ್ ಡೇ ಆರ್ ದಿ ಫೇಟ್ಫುಲ್ ಡೇ ಯಾರ ಜೊತೆಲಿ ಅವನಿದ್ದ, ಅವರೆಲ್ಲ ಇವಾಗ ಸಿಗಾಕೊಂಡಿದ್ದಾರಲ್ಲ. ಸಪೋಸ್ ಸಂಬಡಿ ವಾಸ್ ಫೌಂಡ್ ಇನ್ ದಿ ಕಂಪನಿ ವೆನ್ ಹಿ ವಾಸ್ ಅಲೈವ್, ಸಬ್ಸಿಕ್ವೆಂಟಾಗಿ ಅವನು ಇವಾಗ ಡೆಡ್ ಬಾಡಿ ಆಗಿದ್ದಾನಂದರೆ, ಹೂಸ್ ಬರ್ಡನ್ ಈಸ್ ಟು ಸೇ ದಟ್ ಅವನಿದ್ದ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವನದೇ ಬರ್ಡನ್ ಲೈಸ್ ಆನ್ ಹಿಮ್, ಅವನದೇ ಜವಾಬ್ದಾರಿ ಇದೆ, ಕರ್ತವ್ಯ ಇದ್ದಾರೆ ಅದರ. ಸೊ ದೇ ವರ್ ಇನ್ ದ ಕಂಪನಿ, ದಿಸ್ ಮ್ಯಾನ್ ವಾಸ್ ಫೌಂಡ್ ಡೆಡ್ ಲೇಟರ್ ಆನ್. ಯಾವಾಗ? ಆಫ್ಟರ್ ಪಿಕಿಂಗ್ ಅಪ್. ಈಗ ಆಯಿತು, ನೆಕ್ಸ್ಟು ಚೆಕ್ ಪೋಸ್ಟ್ ಬನ್ನಿ. ಎಷ್ಟೋ ಚೆಕ್ ಪೋಸ್ಟ್ಗಳಿದ್ದಾವಲ್ಲ, ಟೋಲ್ಸ್, ಎಲ್ಲದರಲ್ಲೂ ಟೈಮಿಂಗ್ಸ್ ಇರುತ್ತೆ, ಪಿಕ್ಚರ್ ಇರುತ್ತೆ, ಒಂದು ಸೀಕ್ವೆನ್ಸ್. ನೀವು ಸಿಟಿಗೆ ಬಂದರೆ CCTVಗಳಿದೆ. ನೀವು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಹೋಗ್ತೀರಾ, ಮನೆಗಳಿಗೆ ಹೋಗಲ್ಲ, ಹೋಟೆಲ್ಗೆ ಹೋಗಲ್ಲ, ಯಾವುದೋ ಒಂದು ಡಂಜನ್ಗೆ ಹೋಗ್ತೀರಾ, ಒಂದು ಗ್ಯಾರೇಜ್ಗೆ ಹೋಗ್ತೀರಾ, ಒಂದು ಗೋಡನ್ಗೆ ಹೋಗ್ತೀರಾ. ಆ ಗೋಡನಲ್ಲಿ ಮನುಷ್ಯರೇ ಇರ್ತಾರೆ. ನನಗೆ ತಿಳಿದು ಬಂದಾಗೆ ಎಲ್ಲ ವೆಹಿಕಲ್ಸ್, ಸೀಸ್ಡ್ ವೆಹಿಕಲ್ಸ್ ಏನೋ ಇಟ್ಟಿರ್ತಾರೆ. ಇವ್ರು ಯಾಕೆ ಹೋಗ್ಬೇಕಲ್ಲಿ? ಆಯಿತು, ಅಲ್ಲಿ ಕೂಡ CCTV ಇದೆ. ಒಂದಲ್ಲ 30-32 ಇದೆಯಂತೆ ಎಲ್ಲ ಅಂಗಲಲ್ಲೂ. ಯಾಕೆ ಅಂದರೆ ವೆಹಿಕಲಲ್ಲಿ ಯಾವುದೇ ಸೈಡಿಂದ ಒಂದು ಪಾರ್ಟನ್ನು ಕಿತ್ಕೊಂಡಾರು ಅಂತೇಳಿ ಅವರು ಅಳವಡಿಸಿರೋದು. ಇಲ್ಲಿ ಒಬ್ಬ ಮನುಷ್ಯನ ಜೀವನ ಕಿತ್ಕೊಂಡಿದ್ದಾರೆ. ಅದ್ರದ್ದು ಒಂದೊಂದು ಕಥೆನೂ ಆ CCTVಗಳು ಹೇಳ್ತವೆ. ಮನುಷ್ಯ ಇರೋದು ಬೇಕಾಗಿಲ್ಲ. ದೆರ್ ಈಸ್ ಸಮ್ ಫ್ಯಾಕಲ್ಟಿ ಇನ್ ಪ್ಲೇಸ್. ಆ ಫ್ಯಾಕಲ್ಟಿ ಯಾವುದಲ್ಲಿ? ವಿಟ್ನೆಸ್ ಯಾವುದು? CCTVಗೆ ಏನೋ ನಿದ್ದೆ ಬರುತ್ತೇನಾ? ಊಟಕ್ಕೆ ಹೋಗೋಕ್ಕೆ ಏನೋ ಬ್ರೇಕ್ ತಗೊಳ್ತೇನಾ? ಇಟ್ ಈಸ್ ಎ ಮೆಷಿನ್. ಮನುಷ್ಯ ನಿಂತಿದ್ದಾನೆ ಅಂದರೆ ಹೇಳ್ಬೋದು, ಇಲ್ಲ ಆ ಟೈಮಲ್ಲಿ ನೀನು ಅಲ್ಲಿ ಇರಲಿಲ್ಲ, ಊಟದ ಟೈಮು ಊಟಕ್ಕೆ ಹೋಗಿದ್ದೆ, ಅಥವಾ ನೀನು ಆ ಕಡೆ ಇದ್ದೆ ಅಂತ ಹೇಳ್ಬೋದು. ಇವ್ರಿಗೆ ಏನು ಹೇಳೋಕ್ಕಾಗಲ್ಲ. ಫಿಕ್ಸ್ಡ್ CCTV 1, 2, 3, 4 ಅಂತ ನಂಬರ್ ಬೇರೆ ಮಾಡಿರ್ತಾರೆ. ಅದಕ್ಕೊಂದು ಮಾನಿಟ್ರ್ ಇರ್ತದೆ.
ಅದಕ್ಕೊಂದು ಹಾರ್ಡ್ ಡಿಸ್ಕ್ ಇರುತ್ತೆ. ಅಲ್ಲಿ ಏನು ನಡ್ಸೋಕ್ಕಾಗಲ್ಲ. ನೀವು ಮೇ ರಿಮೂವ್ ದ ಪಿಕ್ಚರ್ ಬಟ್ ಯು ಕೆನಾಟ್ ರಿಮೂವ್ ದಿ ರೀಡಿಂಗ್ಸ್ ದಟ್ ರೆಕಾರ್ಡೆಡ್ ಇನ್ ದ ಹಾರ್ಡ್ ಡಿಸ್ಕ್. ಹೀಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ಬೋದು. ಇವೆಲ್ಲ ಕೂಡ ಟೆಕ್ನಿಕಲ್ ಎವಿಡೆನ್ಸ್. ನೀವು ಓರಲ್ ಎವಿಡೆನ್ಸ್ ಬದಲಾಯಿಸ್ಬೋದು, ಡೈರೆಕ್ಟ್ ಐ ವಿಟ್ನೆಸ್ ಎವಿಡೆನ್ಸ್ ಬದಲಾಯಿಸ್ಬೋದು. ನೀವು ಬೇಕಾದರೆ ಟು ಸಮ್ ಎಕ್ಸ್ಟೆಂಟ್ ಏನು ನಾವು FSL ರಿಪೋರ್ಟ್ ಹೇಳ್ತೀವಲ್ಲ, ಈಗ ನಾವು ಪೋಸ್ಟೆ ಕಾರ್ಡಲ್ಲಿ ನೋಡಿದ್ವಲ್ಲ, ಡಾಕ್ಟ್ರ್ ಒಂದು ರಿಪೋರ್ಟ್ ಕೊಟ್ಟ, ಇನ್ನೊಂದು ಆ ಥರ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಟು ಸೇವ್ ದಿ ಅಕ್ಯೂಸ್ಡ್. ಬಟ್ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸಲ್ಲಿ ಮ್ಯಾನಿಪ್ಯುಲೇಷನ್ ಈಸ್ ಐ ಕ್ಯಾನ್ ನಿಯರ್ ಟು ಇಂಪಾಸಿಬಲ್. ಐ ಕಾಂಟ್ ಸೇ ನೋ ಅಂತ, ನಿಯರ್ ಟು ಇಂಪಾಸಿಬಲ್. ಏನಂದರೆ ಇಲ್ಲಿ ನಾವು ಕೋರ್ಟಿಗೆ ಕೊಡಬೇಕಾಗಿದ್ದು ಒಂದು ಸರ್ಟಿಫಿಕೇಷನು ಅಥವಾ ಏನು ಅಥೆಂಟಿಕೇಷನು ದಟ್ ದಿಸ್ ವಾಸ್ ಟ್ರೇಸ್ಡ್ ಆ್ಯಂಡ್ ಇಟ್ ವಾಸ್ ರಿಕವರ್ಡ್ ಆ್ಯಸ್ ಇಟ್ ಈಸ್ ಆ್ಯಂಡ್ ವೇರ್ ಇಟ್ ಈಸ್ ಅಂತ. ಅಂದರೆ ಯಾವುದೇ ಮ್ಯಾನಿಪ್ಯುಲೇಷನ್ ಇಲ್ದಿರ ಅದನ್ನು ನಾವು ತಗೊಂಡಿದ್ದೀವಿ, ಇದೇ ಥರ ರೆಕಾರ್ಡ್ ಆಗಿದ್ದು. ಅದಕ್ಕೆ ಸಾಕ್ಷಿ ಹೇಳಿದರೆ ಸಾಕು, ದಟ್ ಈಸ್ ಅಡ್ಮಿಸಿಬಲ್. ಈಗ ಹೊಸದಾಗಿ ಬರ್ತಕ್ಕಂಥ ಕಾನೂನು ಇದೆ, ಜುಲೈ 1ರಿಂದ ಬರೋದು. ಇದು ಕೂಡ ನಾವೇನು ಹೇಳಿದ್ವಿ, ಓರಲ್ ಎವಿಡೆನ್ಸು, ಡಾಕ್ಯುಮೆಂಟ್ರಿ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಹಾಗೆ ಹೇಳ್ತಾ ಹೋದರೆ ನಿಮಗೆ ಏನು ಎಕ್ಸ್ಪರ್ಟ್ ಎವಿಡೆನ್ಸು ಅಂತ. ಹಾಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಆ್ಯಸ್ ಸಚ್ ಅದಕ್ಕೇನು ಕರಾಬರೇಷನ್ ಬೇಕಾಗಿಲ್ಲ, ಆ್ಯಸ್ ಸಚ್ ಈಸ್ ಅಡ್ಮಿಸಿಬಲ್ ಅಂತ ಬರ್ತದೆ. ಅದೊಂದು ಬದಲಾವಣೆ ಈಗ ಹೊಸದಾಗಿ ಬರ್ತದೆ. ಅದಾದರೆ ಈ ಪೊಲೀಸ್ ಆಫೀಸರ್ಸ್ಗೆ ಇನ್ನೂ ಈಸಿ ಆಗುತ್ತೆ. ನಮಗಾದರೆ ಅದು ಸ್ವಲ್ಪ ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಇನ್ನು ಜುಲೈ 1 ಯಾರು ಅದಕ್ಕೆ ಹಿಂದೆ 30ನೇ ತಾರೀಕುವರೆಗೂ ಯಾರು ಅಫೆನ್ಸ್ ಮಾಡ್ತಾನೆ ಅವನಿಗೆ ಅದು ಅಪ್ಲೈ ಆಗೋಲ್ಲ. 1ನೇ ತಾರೀಕಿಂದ ಮಾಡಿದರೆ ಅವ್ರಿಗೆ ಅಪ್ಲೈ ಆಗುತ್ತೆ. ನೋಡಿ, ನಾವು ಇಷ್ಟು ಮಾತಾಡೋದೇ ಬೇಕಾಗಿಲ್ಲ, ಅದೊಂದು ಮುಂದೆ ಇಟ್ಟರೆ ಸಾಕು. ಹೇಗೆ ನಿಮ್ಮ ಈಚೆಗೆ ನಾವು ಯಾವುದು ಹಾಸನದ ಗಲಾಟೆಗಳೆಲ್ಲ ನೋಡ್ತಾ ಇದ್ದೀವಲ್ಲ, ಪೆನ್ ಡ್ರೈವ್ಗಳು ಅದು ಇದು ಅಂತ. ಆದರೆ ಅದನ್ನು ಕೂಡ ಮಾಡಿದವನು ಕೂಡ ಅಪರಾಧಿನೇ, ಮಾಡಿದವನು ಕೂಡ ಇದನ್ನು ಪ್ರಚಾರ ಮಾಡಿದವನು ಕೂಡ ಅಪರಾಧಿನೇ. ಅದು ನೋಡಿ ಬ್ಯೂಟಿ. ಯಾಕೆಂದರೆ ಕಾನೂನಲ್ಲಿದೆ, ಅದನ್ನೇನು ಬದಲಾವಣೆ ಮಾಡಿಲ್ಲ. ಸೊ ಹೀಗೆ ಹೋದರೆ ಮುಂದಿನ ದಿನಗಳಲ್ಲಿ ತನಿಖೆ ಪೊಲೀಸ್ ಆಫೀಸರ್ಸ್ಗೆ ಜಾಸ್ತಿ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ಕಲೆಕ್ಟ್ ಮಾಡಿದ್ದಕ್ಕೆ, ಸಾಕ್ಷಿ ಕಲೆಕ್ಟ್ ಮಾಡಿದ್ದನ್ನು ನಂಬುವಂತೆ ಭಾಳಷ್ಟು ಇದ್ದಾವೆ. ಸರ್, 17 ಆರೋಪಿಗಳಿದ್ದಾರೆ. A1 ಇಂದ ಹಿಡಿದು A17ವರೆಗೂ ಎಲ್ಲರಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತಾ ಅಥವಾ ಬೇರೆ ಬೇರೆ ಆಧಾರದಲ್ಲಿ ಶಿಕ್ಷೆ ಆಗುತ್ತಾ? ಏನು ಹೇಳ್ತೀರಿ ಸರ್? ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 100 ಜನ ಇರಲಿ, ಅಪರಾಧಕ್ಕೆ ತಕ್ಕಂಥ ಶಿಕ್ಷೆ ಆಗುತ್ತೆ. ಎಸ್. ಇಲ್ಲಿ ಮುಖ್ಯ ಅಪರಾಧ ಯಾವುದು? ಕೊಲೆ. ಕೊಲೆ ಈಸ್ ಅಲ್ಟಿಮೇಟ್ ಥಿಂಗ್, ಅದು ಮ್ಯಾಕ್ಸಿಮಮ್. 100%. ಅದಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ನಿಂತ್ಕೊಂಡು ನೋಡಿದ್ದಾರೆ, ಯಾರು ಪ್ರೋತ್ಸಾಹ ಮಾಡಿದ್ದಾರೆ, ಅವೆಲ್ಲರೂ ಉದ್ದೇಶ ಕೊಲೆ. ಓಕೆ. ಯಾಕಂದಕ್ಕೆ ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರೆ. ಕಾನೂನಲ್ಲಿ 34 ಆಫ್ ದಿ IPC ಅದಕ್ಕೆ ಅಪ್ಲೈ ಆಗುತ್ತೆ. ಜೊತೆಲಿ ಸಾಥ್ ಕೊಟ್ಟವನಿಗೂ ಉದ್ದೇಶ ಅದೇನೆ, ಕೊಡ್ಲಿ ತೊಗೊಂಡು ಹೊಡೆದವನಿಗೂ ಉದ್ದೇಶನೂ ಅದೇನೆ. 100%. ಅಲ್ಟಿಮೇಟ್ಲಿ ಡೆತ್ ಹ್ಯಾಸ್ ಬಿನ್ ಕಾಸ್ಡ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಈ ಥರ ಇಂಜುರೀಸಿಂದ ಆಗಿರ್ತಕ್ಕಂಥ ಗಾಯಗಳು, ಅವನು ಬದುಕಿದ್ದಾಗ ಚೆನ್ನಾಗಿದ್ದಲ್ಲ, ಗಾಯ ಇರಲಿಲ್ಲವಲ್ಲ, ಅವನ ಮೇಲೆ ಆದಂಥ ಗಾಯಗಳ ಪರಿಣಾಮ, ಒಳಗಡೆ ಗಾಯಗಳು ಯಾವ ಥರ ಆಗಿದಾವೆ ಅಂದರೆ ದೇ ಆರ್ ಸೀರಿಯಸ್ ಇಂಜುರೀಸ್. ಡ್ಯೂ ಟು ದಟ್ ಡೆತ್ ಹ್ಯಾಸ್ ಬಿನ್ ಕಾಸ್ಡ್ ಅಂತ ಹೇಳ್ತಾರೆ. ಯಾರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಆ ಡಾಕ್ಟ್ರು, ವೈದ್ಯರು ಹೇಳ್ತಾರೆ. ಆ ಫಾರೆನ್ಸಿಕ್ ಮೆಡಿಸಿನಿಂದ ಅವ್ರದ್ದು ಕೆಲಸನೇ ಅದು. ಎಲ್ಲ ಡಿಸೆಕ್ಟ್ ಮಾಡಿ ಬಾಡಿನ ಎಲ್ಲೆಲ್ಲಿ ಇಂಜುರಿ, ಯಾವ ಪಾರ್ಟ್ ಇಂಜುರಿ ಆಗಿದೆ, ಯಾವುದು ವೈಟಲ್ ಅಂದರೆ ಜೀವರಾಶಿಯಲ್ಲಿ ನಮಗೆ ಒಂದು ಕಾಲು ತೆಗಿತಾರೆ ಬದುಕಿರ್ತಾನೆ, ಕೈ ತೆಗಿತಾರೆ ಬದುಕಿರ್ತಾನೆ, ಕೈ ತೆಗೆದ ಮೇಲೆ ರಕ್ತಸ್ರಾವ ಆದರೆ ಸತ್ತಿರ್ತಾನೆ, ಕೈ ತೆಗೆದ ಮೇಲೆ ಇಮಿಡಿಯೇಟಾಗಿ ಸೂಚನೆ ಮಾಡಿದರೆ ಆ ಕೈಯೂ ಸೇರಿಸಿ ಹೊಲಿದು ರಿಪೇರಿ ಮಾಡಿದ್ದಾರೆ ಅಲ್ವಾ? ಇದು ಸಂದರ್ಭ ನೋಡಿ ಅದು ವೈದ್ಯರು ಒಪಿನಿಯನ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಅವನಲ್ಲಿ ಹೊಟ್ಟೆಯಲ್ಲಿದ್ದಂಥ ಪದಾರ್ಥ, ರಕ್ತ ಎಲ್ಲವನ್ನು ಕೂಡ ಅವರು ವೈದ್ಯರು
FSL ರಿಪೋರ್ಟಿಗೆ ಕಳಿಸ್ಕೊಡ್ಲಿಕ್ಕೆ ತನಿಖಾಧಿಕಾರಿಗೆ ಕೊಡ್ತಾರೆ. ಅವರು ಕೂಡ ಎಕ್ಸಾಮಿನ್ ಮಾಡಿ ಅದರಲ್ಲೇನೋ ಪಾಯ್ಸನ್ ಇತ್ತನ ಇನ್ನೇನೋ ಇತ್ತ, ಹೊಟ್ಟೆಯಲ್ಲಿ ಯಾವ ಥರದ ಊಟ ಇತ್ತು. ಯಾಕೆ ಹೇಳ್ತೀನಿ ಅಂದರೆ, ಇವರು ಚಿತ್ರದುರ್ಗದಲ್ಲಿ ಪಿಕ್ ಮಾಡಿದ್ದಾರೆ, ನಂತರದಲ್ಲಿ ಬಾಡಿ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಸಿಕ್ಕಿದೆ. ಸಿಕ್ಕಬೇಕಾದ್ರೆ ಅವನು ಏನು ಊಟ ಮಾಡಿದ್ದಾನೆ, ಎಷ್ಟು ಹೊತ್ತಿಗೆ ಊಟ ಮಾಡಿದ್ದಾನೆ. ಸಪೋಸ್ ಊಟ ಮಾಡಿದ ತಕ್ಷಣವೇ ಸಾಯಿಸಿದಾರೇನಾ? ಊಟನೂ ಕೊಟ್ಟಿರ್ತಾರಲ್ವ, ಊಟ ಕೊಟ್ಟಿದ್ರೆ ಊಟ ಕೊಟ್ಟು ಸ್ವಲ್ಪ ಹೊತ್ತಿಗೆ ಸತ್ತಿದ್ರೆ, ನಾವು ಊಟ ಮಾಡಿದ ತಕ್ಷಣವೇ ಎಲ್ಲ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ಆಗ ಇದ್ರ ಬೇಸಿಸ್ ಮೇಲೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ಡೆತ್ ಹೇಳ್ಬೋದು. ದಟ್ಸ್ ಕಾಲ್ಡ್ ಬಯಾಲಜಿಕಲ್ ಕ್ಲಾಕ್. ನೀವೇನು ವಾಚ್ ಕಟ್ಕೊಂಡು ಹೇಳಬೇಕಾದಿಲ್ಲ, ಅದು ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಪಿಕ್ ಮಾಡಿದ ಟೈಮ್ ಇದೆ, ಟೋಲಲ್ಲಿ ನಿಮಗೆ ಪಿಕ್ಚರೈಸ್ ಆಗಿದೆ, ಆಲ್ ಟೋಲ್ಸ್ ಸಿಂಕ್ ಆಗಿದೆ, ಒಂದಾದಮೇಲೆ ಒಂದು ಪಾಸ್ ಆಗಿದೆ. ಒಂದೇ ಸಾರಿ 2 ಟೋಲಲ್ಲಿ ಬಂದಿದ್ದಾನೆ ಅವನು, ಇಲ್ಲ, ಆಗ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ವೆರಿ ಕ್ಲಿಯರ್. 1 ಗಂಟೆ ಆದಮೇಲೆ ಇನ್ನೊಂದು ಟೋಲ್ಗೆ ಎಷ್ಟು ಟೈಮ್ ಹಿಡಿತದೆ, ಆ ಟೈಮಲ್ಲಿ ಇನ್ನೊಂದಿಗೆ ಬರ್ತಾರೆ. ಆದರೆ ವಾಟ್ ಎವರ್ ದ ಟೈಮ್ ದೇ ಪಿಕ್ ಟೀಮ್ ಅಪ್. ನಾನು ಹೇಳಿದೆ ಭಾಳ ಮುಖ್ಯವಾದ ಸಾಕ್ಷಿ ಅಂದರೆ, ಹಿ ವಾಸ್ ಫೌಂಡ್ ಇನ್ ದಿ ಕಂಪನಿ ಆಫ್ ಸಂಬಡಿ. ಅವ್ರದ್ದು ಟ್ರಾಫಿಕ್ ಅಂದರೆ ಕಾಲ್ ಟ್ರಾಫಿಕ್, ಇವಂದು ಮೇನ್ ಅಕ್ಕಿದ್ರು ಕಾಲ್ ಟ್ರಾಫಿಕ್, ಅವೆಲ್ಲ ಸಿಂಕ್ ಆಗಿರ್ತವೆ. ಸಿಂಕ್ ಆದಾಗ ಏನು ಅವರು ಉಭಯ ಕುಶಲೋಪರಿ ಮಾತಾಡಿದ್ರಾ ಅಥವಾ ಇದ್ರ ಬಗ್ಗೆ ಮಾತಾಡಿದ್ರ? ಆ ಟೈಮಲ್ಲಿ ನಡೆದಿದ್ದ ವಿಚಾರ ಇದೆ, ಮಾತಾಡಿರ್ತಾರೆ. ಹೋಗಲಿ, ಪ್ರಾಕ್ಸಿ ಕಳಿಸ್ತಾರೆ, ಏನಂದರೆ ಸುಳ್ಳು ಇದು ಇನ್ಫಾರ್ಮೇಷನ್ ಕೊಟ್ಟು ನಾವೇ ಆರೋಪಿಗಳಂತ ಬೇರೆಯವ್ರನ್ನ ಬಚಾವ್ ಮಾಡಲಿಕ್ಕೆ, ಇನ್ಕ್ಲೂಡಿಂಗ್ ದಿ A1 ಬಚಾವ್ ಮಾಡಲಿಕ್ಕೆ ನೋಡ್ತಾರೆ. ಅದೇನು? ಕಾಸು ಕೊಟ್ಟು. ಹಾಗಾದರೆ ಏನು ಉದ್ದೇಶ? ಇಟ್ ಈಸ್ ಸರ್ಟನ್ ದಟ್ ದೇ ಹ್ಯಾವ್ ಡನ್ ಅವೇ ವಿತ್ ಎಕ್ಸ್, ದಟ್ ಇಲ್ಲಿ ನಿಮ್ಮ ರೇಣುಕಾಸ್ವಾಮಿ. ಆಗಿರಬೇಕಾದ್ರೆ ಅವನು ಭಯ ಇಲ್ದಿರ ಅವ್ರಿಗೆ ಹಣ ಕೊಡ್ತಾನೇನ? ಭಯ ಇಲ್ದಿರ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾನೇನ? ಭಯ ಯಾಕೆ ಮಾಡ್ತಾನೆ? ದಿ ಗಿಲ್ಟಿನೆಸ್ ಆಫ್ ದಿ ಪರ್ಸನ್. ಅವನು ತನ್ನ ಅಪರಾಧದ ಬಗ್ಗೆ ಅವನಿಗೆ ಗೊತ್ತಿದೆ, ಅರಿವಿದೆ. ಕಾನ್ಸಿಕ್ವೆನ್ಸಸ್ ಆರ್ ವೆರಿ ಗ್ರೀಮ್ ಆ್ಯಂಡ್ ಗ್ರೇವ್. ಆ ಸೀಕ್ವೆನ್ಸಸ್ಸನ್ನು ಅವಾಯ್ಡ್ ಮಾಡೋಕ್ಕೆ, ಅದರಿಂದ ಬಚಾವಾಗಲಿಕ್ಕೆ ನೋಡಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 10 ರೂಪಾಯಿ ಕೊಟ್ಟಿದ್ದಾನೇನಾ ಭಿಕ್ಷಕನ ಕೊಟ್ಟಾಗೆ? ಹಾಗಾದರೆ ಏನರ್ಥ? ಇಫ್ ಐ ಆಮ್ ಇನ್ನೋಸೆಂಟ್ ಆಫ್ ಇಟ್, ಮಕ್ಕಳ ನೀವು ಮಾಡಿದರೆ ಅನುಭವಿಸಿ ಅಂತ ಹೇಳ್ತಿದ್ದೆ, ಅಥವಾ ಇನ್ನೊಂದು ಆಗಿದ್ದರೆ ಇನ್ನೊಂದು ಹೇಳ್ತಿದ್ದೆ. ಆ್ಯಂಡ್ ಯು ಯುವರ್ ಸೆಲ್ಫ್ ಆರ್ ಇನ್ವಾಲ್ವ್ಡ್, ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಕಮ್ ಔಟ್. ನೀನೊಬ್ಬನೇ ಅಲ್ಲ, ನಿನ್ನ ಪ್ರೇಯಸಿನೂ ಬಚಾವ್ ಮಾಡಬೇಕು ಅಲ್ವಾ? ಎಲ್ಲದಕ್ಕೂ ಯಾರನ್ನು ಉಪಯೋಗಿಸ್ಕೊಂಡಿದ್ದಾನೆ? ಅವನಿಗೆ ಗೊತ್ತಿರೋರನ್ನೇ ಉಪಯೋಗಿಸ್ಕೊಂಡಿದ್ದಾನೆ. ಯಾರನ್ನಾದ್ರೂ ಸ್ಟ್ರೇಂಜರ್ಗೆ ಹಿಡಿದಾನೇನಾ? ಅಥವಾ ಬಾಂಬೆ, ಡೆಲ್ಲಿ ಎಲ್ಲಿಯಾದರೂ ಸುಪಾರಿ ಕೊಟ್ಟು ಮಾಡಿ ಅಂತ ಹೇಳಿದಾನೇನಾ? ಹಾಗಾದರೆ ಅವನಿಗೆ ಗೊತ್ತು, ಇವನ ಒಂದು ಫ್ಯಾನ್ ಫಾಲೋ ಏನಿದೆ, ದೇ ಆರ್ ಲಾಯಲ್ಸ್ ಅಂತ. ಆ ಲಾಯಲ್ಟಿ ಯಾವ ಮಟ್ಟಕ್ಕೆ ಅಂತಂದರೆ, ಇವತ್ತು ಕೂಡ ಅವ್ರು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಂಥ ಮೂರ್ಖರಿದ್ದಾರೆ ನೋಡಿ. ಈ ಕಾಲದಲ್ಲಿ ಇಂಥ ಮೂರ್ಖರನ್ನ ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ. ಬೇರೆ ರಾಜ್ಯಗಳಲ್ಲಿ ನಾವು ಒಪ್ತಿದ್ದೆ, ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದ ಜನ ಭಾಳ ಪ್ರಜ್ಞಾವಂತರು ಅಷ್ಟೇ ಅಲ್ಲ, ಶಾಂತಿ ಪ್ರಿಯರು ಅಷ್ಟೇ ಅಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಬೇರೆಯವರಿಗೆ ಉದಾಹರಣೆ ಆಗಿರ್ತಕ್ಕಂಥವ್ರು. ಕರ್ನಾಟಕ ಪೊಲೀಸು ಅಷ್ಟೇ ಭಾಳ ಪ್ರಾಮಾಣಿಕರು, ಎಫಿಷಿಯನ್ಸಿಗೆ ಹೆಸರಾದಂಥವ್ರು. ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳು ಕಂಪೇರ್ ಮಾಡಿದರೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಪೊಲೀಸಿಗೆ ಅದೇ ಆದಂಥ ಒಂದು ಹೆಮ್ಮೆಯಾದಂಥ ಒಂದು ಒಳ್ಳೆಯ ಹೆಸರಿದೆ, ಗೌರವ ಇದೆ, ಅದರಲ್ಲಿ ಡೌಟೇ ಇಲ್ಲ. ಆ ಗೌರವವನ್ನು ಅವರು ಅಷ್ಟೋ ಪೊಲೀಸರು ಇವತ್ತು ನಮಗೆ ಕುಗ್ಗಿದ್ದನ್ನೇ ಮೇಲೆ ಎತ್ತಿದ್ದಾರೆ. ಕುಗ್ಗಿತ್ತು, ನಾನು ಒಪ್ತೇನೆ. ಯಾಕೆಂದರೆ ನಾವು ಯಾವತ್ತೂ ಕೈ ಬಿಟ್ಟಿಲ್ಲ. ಇವನು ವೀರಪ್ಪನ ಆಪರೇಷನ್ ಕೆಲಸ ಮಾಡುವಾಗಲಿ, ಪರದೇಶದಲ್ಲಿ ಹೋಗಿ ಕೆಲಸ ಮಾಡುವಾಗಲಿ, ಇಂಟರ್ನ್ಯಾಷನಲ್ ಪೊಲೀಸ್ ಜೊತೆ ನಾವು ಯಾವಾಗಲೂ ಇಂಥ ಪೊಲೀಸ್ ಅಂತ ಹೇಳ್ಕೊಂಡ್ರೆ ಅವ್ರಿಗೂ ನಮ್ಮ ಮೇಲೆ ಗೌರವ ಬರಬೇಕು.
ಆ ರೀತಿ ನಡ್ಕೊಂಡಿದ್ದೀವಿ. ಅಂಥ ಪೊಲೀಸಿಗೆ ಇವರು ಚಳ್ಳೆಹಣ್ಣು ತಿನ್ಸೋಕೆ ಹೋದರೆ ಆಗುತ್ತೇನಾ? ಒಂದು. ಎರಡನೇದು, ಈಗ ನೋಡಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿ, ಅವರು ಒಪ್ಕೊಳ್ತಾ ಬಂದಿದ್ದಾರೆ. ಮೊದಲಿಗೆ ಸ್ವಲ್ಪ ಏನೋ ಹೀಗಾಗ್ಬೋದು ಹಾಗಾಗ್ಬೋದು, ನಮ್ಮ ಮಂತ್ರಿ ಮಹೋದಯರು ಬಚಾವ್ ಮಾಡ್ಬೋದು, ಆಮೇಲೆ ಕೋರ್ಟ್ ಬಚಾವ್ ಮಾಡ್ಬೋದು, ನಮ್ಮ ಲಾಯರ್ಗಳು ಬಚಾವ್ ಮಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದರು ಅವರು. ಇದು ಭ್ರಮೆನೇ. ಯಾಕೆಂದರೆ ಉಪ್ಪು ತಿಂದವನು ನೀರು ಕುಡಿಬೇಕು. ಇವರೇ ಎಷ್ಟೋ ಸಿನಿಮಾದಲ್ಲಿ ಹಾಡುಗಳು ಮಾಡಿರ್ತಾರೆ, ಇವನನ್ನು ಕುಣಿದಿರ್ಬೇಕು ಅದರಲ್ಲಿ, ಅಥವಾ ನಟನೆ ಮಾಡಿರಬೇಕು. ಅದನ್ನು ಸುಳ್ಳು ಮಾಡಲಿಕ್ಕೆ ಆಗಲ್ಲ. ಇದು ಆಡು ಮಾತು ಇರ್ಬೋದು, ಆಡು ಮಾತು ಸುಮ್ಮನೆ ಬರುತ್ತೇನಾ? ಆದ್ದರಿಂದ ಈ ಕೇಸಲ್ಲಿ ಸೀಕ್ವೆನ್ಸಸ್ ನನಗೆ ಕೇಳಿದ್ರೆ, ನಾನು ಒಂದು 2-3 ಉದಾಹರಣೆಗೆ ತಗೊಂಡು ಮಾತಾಡಿದ್ದೀನಿ. ಆ ಥರದ್ದು ಗಟ್ಟಿಯಾದ ಸೀಕ್ವೆನ್ಸಸ್ ಇದೆ ಅಂತ ನನಗೆ ತಿಳಿದು ಬಂದಿದೆ. ಸೊ ಎಲ್ಲ ಆರೋಪಿಗಳಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತೆ. ಖಂಡಿತ. ಕೇಸು ಪ್ರೂವ್ ಆದರೆ ಎಲ್ಲರೂ ಸಮಾನವಾದಂಥ ಒಂದು ಊಟವನ್ನು ಮಾಡಬೇಕು. ಈ ಜೈಲಲ್ಲಿ ಅವನಿಗೆ ಬೇರೆ ಊಟ, ಇವನಿಗೆ ಬೇರೆ ಊಟ ಕೊಡ್ತಾ ಇದ್ದಾರೇನಾ? ನ್ಯಾಯದ ಮುಂದೆ ಈ ಒಂದು ಕೇಸ್ನಲ್ಲಿ ಕಾಮನ್ ಇಂಟೆನ್ಷನ್ ಪ್ಲೇಸ್ ಎ ರೋಲ್. ಆ ಸಮಾನ ಉದ್ದೇಶ ಎಲ್ಲರಿಗೂ ಸಮಾನ ಒಂದು ಏನು ಹೇಳ್ತೀವಿ ನಾವು, ಆ ಕಾಮನ್ ಇಂಟೆನ್ಷನ್ ಅಂದರೆ ಒಂದೇ ಉದ್ದೇಶದಿಂದ ಅವರು ಎಲ್ಲನೂ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಹಾಗಿರುವಾಗ ಊಟ ಒಂದೇ ಕೊಡಬೇಕಲ್ಲ. ನಿಜ ಸರ್. ಇದರಲ್ಲಿ ಈ ಪ್ರಕರಣದಲ್ಲಿ ಒಂದಿಷ್ಟು ಅನುಮಾನಗಳಿದ್ದಾವೆ. ಅಂದರೆ ಹೇಳ್ತಾ ಇದ್ದಾರೆ, ಕೊಲೆ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಶೆಡ್ನಲ್ಲಿ ಇರಲಿಲ್ಲ ಅಂತ ಹೇಳಿ. ಅಕಸ್ಮಾತಾಗಿ ಕೊಲೆ ಆದಾಗ ದರ್ಶನ್ ಶೆಡ್ನಲ್ಲಿ ಇರದೇ ಹೋದರೆ ಏನಾಗುತ್ತೆ, ಇದ್ದಿದ್ರೆ ಏನಾಗುತ್ತೆ? ನಾನು ಹೇಳಿದೆ ಶುರುವಿನಲ್ಲಿ, ಈ ಒಂದು ಕೃತ್ಯ ಹೇಗೆ ನಡೀತು, ಯಾತಕ್ಕೋಸ್ಕರ ನಡೀತು, ಮೋಟಿವ್, ಉದ್ದೇಶ ಏನು, ಯಾರಿಗೆ ತೊಂದರೆ ಆಗಿತ್ತು, ಇವನಿಂದ ಯಾರಿಗೆ ತೊಂದರೆ ಆಗಿತ್ತು, ಅವನ ಪ್ರೇಯಸಿಗೆ. ಪ್ರೇಯಸಿ ಯಾರು? ಅವಳು ಯಾರಿಗೆ ಪ್ರೇಯಸಿ? ಅವರಿಬ್ಬರು ತಾನೇ ಇಲ್ಲಿ ಇವರು ಈ ಒಂದು ಕೃತ್ಯ ಮಾಡಬೇಕಾದ್ರೆ ಕಾರಣ. ಯಾರನ್ನು ಬಳಸ್ಕೊಂಡ್ರು? ನೀವೇನಿದ್ರಿ 17ರಲ್ಲಿ 2 ಕಳೆದ್ರೆ ಇನ್ನು 15 ಜನ. 15 ಜನಕ್ಕೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅವ್ರಿಗೆಲ್ಲ ಟಾಸ್ಕು ಗೊತ್ತಲ್ಲ. 15 ಜನನ ಒಂದು ಟೈಮ್ ದೇವರ್ ಇನ್ ದ ಗ್ಯಾರೇಜ್, ರೈಟ್? ಐ ಮೀನ್ ದಟ್ ಶೆಡ್ ಏನು ವಾಸದ ಮನೆಯೇನಾ? ಆಯಿತು, ನೀವು ಹೇಳಿದ್ರಿ ಅವನೆಲ್ಲಿ ಇರಲಿಲ್ಲ ಅಂತ. ನಾನು ಹೇಳಿದೆ ಅವನಿಲ್ಲಿ ಅಲ್ಲಿ ಇದ್ದ ಅನ್ನೋದಕ್ಕೆ ಸಾಕ್ಷಿ, ನೇರವಾಗಿ ಟೆಕ್ನಿಕಲ್ ಸಾಕ್ಷಿ ನಾನು ಹೇಳಿದೆ. ಒಂದು ವೇಳೆ ಅಲ್ಲಿದ್ದರೆ ಅದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಬೇಡ, ಅವನ ಹತ್ರನೂ ಫೋನ್ ಇದೆ, ಟವರ್ ಇದೆ, ನಾನು ಫಿಕ್ಸ್ ಮಾಡೋಕ್ಕಾಗುತ್ತೆ ಟವರ್ ಓವರ್ನೈಟ್. ಹಾಗೇನು ಹೇಳ್ತೀರಾ? ಅಲ್ಲ, ಅಕಸ್ಮಾತ್ ಇರದೇ ಅಲ್ಲ. ಇನ್ನೊಂದು ಕೇಳಿ, ಭಾಳ ಮಜದು ಅದಂದರೆ, ಬೆಂಗಳೂರಿಂದ ಇವನು ರಾತ್ರಿ ಮೈಸೂರಿಗೆ ಹೋಗ್ತಾನೆ, ಅಲ್ಲಿ ಒಂದು ಕಡೆ ಉಳಿತಾನೆ. ಅದು ರೂಮ್ ಮೊದಲೇ ಬುಕ್ ಮಾಡಿದನೋ ಆ ತಕ್ಷಣ ಹೋಗಿ ಎಂಟ್ರಿ ಮಾಡಿದನೋ, ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ದಿವಸ ರಾತ್ರಿ, ಕೊಲೆಯಾದ ದಿವಸ ರಾತ್ರಿ ಯಾಕೆ ಹೋಗ್ಬೇಕು ಮೈಸೂರಿಗೆ ಇವನೊಬ್ಬನು? ಏನೋ ಪ್ರೋಗ್ರಾಮ್ ಇತ್ತೇನಾ? ಪೇಪರಲ್ಲಿ ಬಂದಿತ್ತಾ ನಾಳೆ ದಿವಸ ಇಂಥವ್ರು ವಿಸಿಟ್ ಮಾಡ್ತಾರೆ ಮೈಸೂರಿಗೆ ಅಂತ? ಹೋಟ್ಲಲ್ಲಿ ಏನೋ ರಿಸರ್ವ್ ಆಗಿತ್ತಾ ಹಿಂದಿನ ದಿವಸ? ಮತ್ತು ಇದಕ್ಕೆಲ್ಲ ಯಾರು ಉತ್ತರ ಹೇಳಬೇಕು? ಅದಕ್ಕೆ ಹೇಳೋದು, ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಡ್ನ ಒಂದು ಕಾಂಡಕ್ಟ್ ಅಂದರೆ ಅವನ ನಡೆ, ಆ ಗಿವನ್ ಪಾಯಿಂಟ್ ಆಫ್ ಟೈಮಲ್ಲಿ, ಡೇನಲ್ಲಿ ಎಲ್ಲ. ಸಬ್ಸಿಕ್ವೆಂಟ್ ಕಾಂಡಕ್ಟು ಅದಕ್ಕೆ ಮೊದಲಿನ ಕಾಂಡಕ್ಟ್. ಈ ಥರ ಇದ್ದವನು ಇಲ್ಲಿ ಥರ ಆಗಬೇಕಾದ್ರೆ ಯಾಕೆ ಕಾರಣ? ತಪ್ಪು ಮಾಡಿದ್ದಾನೆ ಅಂತ. ಇಲ್ಲಾಂದರೆ ಯಾಕೆ ಹೋಗ್ಬೇಕು ಮೈಸೂರಿಗೆ? ಏನು ಶೂಟಿಂಗ್ ಇತ್ತಾ ಅಲ್ವಾ? ಹೀಗೆ ಇವೆಲ್ಲದಕ್ಕೂ ಕೂಡ ಉತ್ತರ ಅವರು ಹೇಳಬೇಕು. ಪೊಲೀಸರು ಹೇಳೋದು, ಈಸ್ ಫೌಂಡ್ ಗಿಲ್ಟಿ, he has committed the offense missing all the evidence. ಬಟ್ ಇದೆಲ್ಲ ಕೋರ್ಟ್ನಲ್ಲಿ ಸಾಕ್ಷಿ ಆಗುತ್ತಾ ಸರ್? ಇದೆಲ್ಲ ಒಪ್ತಾರಾ? ಅವರೇ ಮತ್ತೆ ಇಷ್ಟೊತ್ತು ಹೇಳಿದೆ ನಾನೇನು, ಎವಿಡೆನ್ಸ್ ಆ್ಯಕ್ಟಲ್ಲಿ ಇದಕ್ಕೆಲ್ಲ ಮಹತ್ವ ಇದೆ. ನಾನು ಹೇಳಿದೆ ಇದೆಲ್ಲ ಕೂಡ ಒಂದಕ್ಕೊಂದು ಗಟ್ಟಿ ಸರಪಣಿ ಆಗಬೇಕಷ್ಟೇ. ಎ ಫಾರ್ಮಿಡಬಲ್ ಚೈನ್ ಅಂದರೆ ಗಟ್ಟಿಯಾದ ಸರಪಳಿ ಆಗಬೇಕು. ಅದಕ್ಕೆ ಒಂದೊಂದು ಕೊಂಡಿಗೂ ಒಂದೊಂದು ಸಾಕ್ಷಿ ಅಂತ ತಗೊಂಡ್ರು ಕೂಡ ಈ ಥರದ್ದು
ಆ ಥರದ 36, 40, 50, 60, 70 ಇರ್ಬೋದು ಇದರಲ್ಲಿ. ಹಾಗಿದ್ದರೆ ಎಲ್ಲರದ್ದು ಒಂದೊಂದು ಪಾತ್ರ ಇರುತ್ತೆ. ಈಚ್ ಒನ್ ಹ್ಯಾಸ್ ಪ್ಲೇಡ್ ಇಸ್ ರೋಲ್ ಅಲ್ಟಿಮೇಟ್ಲಿ ಟು ಡನ್ ಅವೇ ವಿತ್ ಹಿಮ್. ಅದು ಆಗಿರೋದು ಆದಮೇಲೂ ಅವ್ರಿಗೆ ಗೊತ್ತಿದೆ. ಯಾರಾದರೂ ಬಂದು ಹೇಳಿದಾರೇನ ನಾನೇ ಮಾಡಿದ್ದೀನಿ ಅಂತ? ಮಾಡಿದರೂ ಕೂಡ ಪ್ರಾಕ್ಸಿ ಸುಳ್ಳು. ಅವರು ಬೇರೆ ಕವರಪ್ ಮಾಡ್ಕೊಂಡ್ಬಂದು ಹೇಳಲಿಕ್ಕೆ ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ? ಫಾರ್ ಗೇನ್. ಸುಳ್ಳು ಹೇಳಲಿಕ್ಕೆ ದುಡ್ಡು ತೊಗೊಂಡು ಬಂದಿದ್ದಾರೆ. ಅವ್ರು ನಂಬ್ತಾರ? ಹಾಗೆ. ಆಮೇಲೆ ದುಡ್ಡು ಇಲ್ಲಿಂದ ಬಂತು, ಇವಾಗ ಟ್ರೇಸ್ ಮಾಡಿದ್ದಾರೆ. ನೀನು ಯಾಕೆ ಕೊಡಬೇಕು ದುಡ್ಡು ಸುಳ್ಳು ಹೇಳಲಿಕ್ಕೆ? ಬಿಕಾಸ್ ಯು ಆರ್ ಫೌಂಡ್ ಗಿಲ್ಟಿ ಆಫ್ ಇಟ್. ಇದು ಕಾನೂನಲ್ಲೇ ಅವಕಾಶ ಇದೆ. ಮಿಸ್ಇನ್ಫಾರ್ಮಿಂಗ್ ದ ಪೊಲೀಸ್ ಆರ್ ದಿ ಅಥಾರಿಟಿ ಟು ಮಿಸ್ಲೀಡ್ ದೆಮ್ ಅಂತ. ಈಗ ನಾನು ಒಂದು ಆಕ್ಷನ್ ತೆಗೆಯುವಂಥ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಂದರೆ ಈ ಥರದ ಆ ಒಂದು ಇನ್ಫಾರ್ಮೇಷನ್ ಮೇಲೆ ಈ ಥರ ಒಂದು ಕಾಯ್ದೆ ಇದೆ, ಕಾಯ್ದೆ ಅಡಿಯಲ್ಲಿ ಕಲಂ ಇದೆ, ಕಲಂ ಪ್ರಕಾರ ನಾನು ಕ್ರಮ ಜರುಗಿಸ್ಬೇಕಂತ ಜರುಗಿಸೋದಾದರೆ ಅದು ಬರ್ತದೆ, ಆಟೋಮೆಟಿಕ್ಕಾಗಿ ಬರ್ತದೆ. ಅವನಿಗೆ ಸುಳ್ಳು ಹೇಳಿದ್ರೂ ನಿಜ ಹೇಳಿದನೋ ಅಂತ ಅರಿವಾಗಲ್ಲ ಅಥಾರಿಟಿಗೆ. ಇವರು ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಅವರನ್ನು ದಾರಿ ತಪ್ಪಿಸಿದರೆ ಅದು ಕೂಡ ಅಪರಾಧನೇ. ಅದು ಕೂಡ ಅವರ ಒಂದು ಸ್ವಭಾವ ಅಥವಾ ಕಾಂಡಕ್ಟನ್ನು ತೋರಿಸ್ತದೆ. ಇದೊಂಥರ ಮೂಟೆ ಕಟ್ಟಿದಾಗೆ. ಎಸ್ ಸರ್, ಇನ್ನೊಂದು ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ಆ ವ್ಯಕ್ತಿಯನ್ನು ಹೊಡೆದಿದ್ರೆ ಈ ಪ್ರಕರಣದಲ್ಲಿ ಏನಾಗ್ಬೋದು ಅಂತ. ನೋಡಿ, ಡ್ರಿಂಕ್ ಮಾಡಿ ನಶೆ ಬರೋದು ಯಾವಾಗ? ಸಾರೆ ಅಂಗಡಿ ಹತ್ರ ಇಬ್ಬರು ಇರ್ತಾರೆ ಅಂತ ಇಟ್ಕೊಳ್ಳಿ. ಫ್ರೆಂಡ್ಸೇ ಇರ್ತಾರೆ ಅವರು. ಒಂದು ಬಾಟ್ಲು ಸಾರಾಯ ಕೊಡಿಸಿರ್ತಾನೆ ಅವನು. ಇನ್ನೊಂದು ಬಾಟ್ಲು ಕೊಡಿಸೋ ಅಂತಾನೆ. ಏನೋ ಕೆಟ್ಟದಾಗ ಬೈತಾನೆ. ಮಗನೇ ಅಂತ ಕಪಾಳ ಕೊಡಿತಾನೆ, ಬಿದ್ದೋಗ್ಬಿಡ್ತಾನೆ, ಕೋಳಿ ಮರಿತಾನೆ. ಅದು ಇದು ಆ ಥರ ಆಗಿದೆನಾ? ಇಲ್ಲ. ಓಕೆ. ಕಾನ್ಸ್ಪಿರಸಿ ಇದೆ, ಪ್ರಿಪ್ರೇಷನ್ ಇದೆ, ಮೋಟಿವ್ ಇದೆ, ಗ್ಯಾದರ್ ದಿ ಪೀಪಲ್, ಕಿಡ್ನ್ಯಾಪ್ ಮಾಡಿಸಿದ್ದಾನೆ, ತಂದು ಒಂದು ಜನ ಇರಬಾರ್ದಂಥ ಜಾಗದಲ್ಲಿ ಜನ ಇಟ್ಟಿದ್ದಾನೆ, ಇನ್ಕ್ಲೂಡಿಂಗ್ ದ ವಿಕ್ಟಿಮ್. ಡೀಲ್ ಮಾಡಿದ್ದಾರೆ, ಸತ್ತಿದ್ದಾನೆ, ಬಿಸಾಕಿದ್ದಾರೆ. ಬಿಸಾಕಿರೋ ಜಾಗದಿಂದ ನೀವು ಉಲ್ಟಾ ಒಂದು ಒಂದು ಸ್ಪ್ರಿಂಗ್ ಥರ ಅದನ್ನು ಎಪಿಸೆಂಟ್ರ್ ಮಾಡಿಕೊಂಡು ಅಲ್ಲಿಂದ ತನಿಖೆ ಮಾಡ್ಕೊಂಡು ಬಂದಿದ್ದೀರಾ ವಾಪಸ್. ಎಲ್ಲಿ ತನಕ ಹೋಗಿದೆ ಇದು? ಚಿತ್ರದುರ್ಗ ತನಕ ಹೋಗಿದೆ. ಇನ್ನೊಂದು ಕವಲು ಮೈಸೂರಿಗೆ ಹೋಗಿದೆ. ಇನ್ಯಾವಳಿಗೆ ನಾವು ಹೋಗಿದ್ದೇನೆ ಇದು? ಇವೆರಡೂ ಕೂಡ, ಎರಡೂ ದಾರಿಗಳಲ್ಲೂ ಕೂಡ ಒಂದನ್ನು ಬಿಡದೆ ನೀವು ತನಿಖೆ ಮಾಡಿದಿರ, ಒಂದು ಸಂದರ್ಭನೂ ಬಿಡದೆ ತನಿಖೆ ಮಾಡಿದಿರ. ಈ ಸಾಂದರ್ಭಿಕ ಸಾಕ್ಷಿಗಳಿದೆಯಲ್ಲ, ಇಫ್ ದೇ ಆರ್ ಕ್ಲಿಂಚಿಂಗ್, ಕೋರ್ಟ್ ಬಿಲೀವ್ಸ್ ಇಟ್. ನ್ಯಾಚುರಲ್ ಆಗಿ ಅದು ಬಂದಿದ್ದರೆ ಕೋರ್ಟು ನಂಬುತ್ತೆ. ಯಾಕೆಂದರೆ ನಂಬಲಿಕ್ಕೆ ಸಾಕ್ಷಿಗಳು ಇವತ್ತು ಟೆಕ್ನಿಕಲ್ ಎವಿಡೆನ್ಸು ಕೂಡ ಇದೆ. ಬಟ್ ಇಂಥ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ವ ಸರ್? ಏನಿಲ್ಲ, ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಇದ್ದರೆ ಅದೇ ಇವಾಗಿರೋ ಪ್ರಶ್ನೆ. ನಾನು ಹೇಳಿದ್ರಲ್ಲ ಉದಾಹರಣೆ, ಯಾರೂ ನೋಡಿಲ್ಲ, 1 ತಿಂಗಳಾಗಿದೆ ರಿಪೋರ್ಟ್ ಮಾಡೋಕ್ಕೆ. ನನಗೆ ಸಿಕ್ಕಿದ್ದು 4-7 ಬೋನು, ಒಂದು ಪಾರ್ಟ್ ಆಫ್ ಸ್ಕಲ್ಲು, ಒಂದು ಪಾರ್ಟ್ ಆಫ್ ಏನೋ ಜಾ, ಪಾರ್ಟ್ ಆಫ್ ಏನೋ ಸ್ಪೈನಲ್ ಕಾರ್ಡ್, ಓಕೆ, ಪೆಲ್ವಿಕ್ ಇದು ಬೋನ್, ಇನ್ನೊಂದು ಫ್ಯೂಮರ್ ಬೋನ್. ಓಕೆ. ಇಷ್ಟನ್ನು ಹೇಳಿ ಒಂದು ಮನುಷ್ಯಂತ ಅಂತ ಹೇಳೋಕ್ಕಾಗತ್ತಾ? ಅದು ಪರ್ಟಿಕ್ಯುಲರ್ ಇಂಥ ಮನುಷ್ಯ ಎ ಅಂತ ಹೇಳೋಕ್ಕಾಗತ್ತಾ? ನಾವು ಹೇಳಿದ್ದೀವಿ. ಓಕೆ. ಹಾಗೆಯೇ ಇಲ್ಲಿ ಕೂಡ ಆ ಸಂದರ್ಭಗಳನ್ನು ಕತೆ ಹೇಳ್ದಾಗಲ್ಲ, ಆ ಸಂದರ್ಭಗಳನ್ನು ಕೂಡಿ ಹಾಕಿ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಆ ಟೈಮ್ ಲೈನ್ ಏನಿದೆ ಆ ಟೈಮ್ ಲೈನಲ್ಲಿ ಟಿಲ್ ದಿ ಬಾಡಿ ಈಸ್ ಟ್ರೇಸ್ಡ್, ಅಥವಾ ಬಾಡಿ ಟ್ರೇಸ್ ಆದಾಗಿಂದ ಅವ್ನು ಕಿಡ್ನ್ಯಾಪ್ ಮಾಡಿದವರಿಗೆ ಫರ್ಮಿಟಬಲ್ ಇದ್ದರೆ, ಅಂದರೆ ಯಾವುದಕ್ಕೆ ಒಂದು ಡೌಟ್ ಬರ್ದಾಗಿದ್ದರೆ ನಂಬುತ್ತೆ. ಓಕೆ ಸರ್, ಈಗ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನ ಟೈಮ್ ಇರುತ್ತೆ. ಅದಕ್ಕಿಂತ ಮೊದಲು ಏನಾದರೂ ಈ ಆರೋಪಿಗಳಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆನಾ? ಐ ಡೋಂಟ್ ಥಿಂಕ್. ಯಾಕೆಂದರೆ ಇದು ಭಾಳ ಮಹತ್ವವಾದಂಥ ಕೇಸು, ಜೊತೆಗೆ ಒಂದು ಹೈ ಪ್ರೊಫೈಲ್ ಕೇಸ್ ಅಂತ ನಾವು ಅಷ್ಟೇ ತೊಗೊಳ್ಳೋದಾದರೆ ಸರಿ ಇಲ್ಲ. ಒಂದು ಒಳ್ಳೆ ವೆಲ್ ಇನ್ವೆಸ್ಟಿಗೇಟೆಡ್ ಕೇಸ್.
very well, you know, facts and circumstances have been established due to the hard work of the police. ಹಾಗಾಗಿ ಕಷ್ಟ ಇದೆ. 90 ದಿವಸ ಅಲ್ಲ, ಅದು ಇಂಟು ಮೆನಿ ಟೈಮ್ಸ್ ಹಾಕಿದ್ರೂ ಕೂಡ ಕಷ್ಟ ಇದೆ. ನನಗೇನೋ ಅನಿಸ್ತದೆ. ಯಾಕೆ ನಾನು ಹೇಳಿದೆ, ನಂದೊಂದು ಕೇಸು 7 ಮೂಳೆ ಕೇಸು ನಿಮ್ಗೆ ಹೇಳಿದ್ದು, 6 ವರ್ಷ ಜೈಲಲ್ಲಿದ್ದು 6ನೇ ವರ್ಷ ಕನ್ವಿಕ್ಷನ್ ಆದಾಗ ಜೈಲಲ್ಲೇ ಸತ್ತ ಒಬ್ಬ ಮೇನ್ ಅಕ್ಯೂಸ್ಡ್. ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಯ್ಯೋ, ನನಗಿನ್ನು ಜೈಲಿನ ಗತಿ ಅಂತ. ಅರ್ಥ ಆಯ್ತೇನು? ಆದ್ದರಿಂದ ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ ಇದು ಭಾಳ ಕಷ್ಟ ಇದೆ. ಮೊದಲನೇ ಸ್ಥಿತಿಗೆ ಬರ್ಬೋದು ಅವರು, ಬದುಕಿದ್ರು ಕೂಡ. ನನಗೆ ಲಿವ್ ಟು ಮೈಸೆಲ್ಫ್ ಅಂದರೆ ದಿಸ್ ಎ ಕೇಸ್ ಫಾರ್ ಡೆತ್ ಸೆಂಟೆನ್ಸ್. ಹೌದು. ಸಿ, ರಾಜ್ಯದ ಕೆಲಸ ಏನು? ತನ್ನ ಪ್ರಜೆಗಳ ಜೀವ ಮತ್ತು ಅವರ ಆಸ್ತಿಯನ್ನು ಕಾಪಾಡೋದು. ಇದು ಸಿವಿಲ್ ಮ್ಯಾಟ್ರ್ ಅಲ್ಲ, ಇದು ಕ್ರಿಮಿನಲ್ ಮ್ಯಾಟ್ರ್. ಈಗ ರಾಜ್ಯ ತೊಗೊಂಡ್ರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ 7.5 ಕೋಟಿ ಜನ ಇದ್ದಾರೆ. ಅಷ್ಟು ಜನದ ಒಂದು ಪ್ರಾಣ ಅಥವಾ ಇನ್ನೊಂದು ಅವರ ಆಸ್ತಿಗಳನ್ನು ಕಾಪಾಡೋ ಕೆಲಸ ಈ ರಾಜ್ಯ ಸರ್ಕಾರಕ್ಕಿದೆ. ಅವರಿಗೆ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ, ಆದರೆ ಪೊಲೀಸ್ ಕೆಲಸ ಅದನ್ನು ಮಾಡದೆ ಹೋದರೆ ಜನ ನಂಬ್ತಾರೇನಾ? ನಮ್ಮ ಸರ್ಕಾರ ನಂಬ್ತಾರ? ನಮ್ಮ ಪೊಲೀಸರು ನಂಬ್ತಾರ? ನಮ್ಮ ನ್ಯಾಯಾಂಗನ ನಂಬ್ತಾರ? ಒಂದು ಇದು ರೆಸ್ಪಾನ್ಸಿಬಿಲಿಟಿ ವೈಸ್ ಆ ಇಲಾಖೆಗಳ ಒಂದು ಜವಾಬ್ದಾರಿ ಮಟ್ಟಕ್ಕೆ. ಆದರೆ ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಅವರಿಗೆ ಸಕ್ಕಂಥ ಸಾಕ್ಷಿ ಕೊಡಬೇಕಂತ. ಈಗ ನಾನು ಹೇಳಿದ ಸಂದರ್ಭಗಳನ್ನು ನೋಡಿದ್ರೆ ಇದು ಬಲವಾದ ಸಾಕ್ಷಿ ಕೊಟ್ಟು ಇವರಿಗೆ ಲೀನಿಯಂಟ್ ವ್ಯೂ ತೊಗೊಳ್ಬೇಕು. ಯಾಕೆ? ಇವರೇನು ಬಡಪಾಯಿಗಳ ಅಥವಾ ಏನು ತಿಳಿದವರ? ಲೀನಿಯಂಟ್ ವ್ಯೂ ಯಾವ ತೊಗೊಳ್ತಾರೆ? ನಾನು ಹೇಳಿದಲ್ಲ, ಸಾರಾಯಿ ಅಂಗಡಿ ಹತ್ರ ಆದಂಥ ಇನ್ಸಿಡೆಂಟ್, ದೇ ವಿಲ್ ಟೇಕ್ ಎ ಲೀನಿಯಂಟ್ ವ್ಯೂ. ಸ್ಪರ್ ಆಫ್ ದಿ ಮೂಮೆಂಟ್, ಒಂದು ಕೋಪ ಬಂತು, ಹೊಡೆದ. ಅವನು ಕುಡ್ದಿದ್ದ, ಇವನು ಕುಡ್ದಿದ್ದ. ಕಾನ್ಸಿಕ್ವೆನ್ಸಸ್ ಅವರಿಗೆ ಅರ್ಥ ಆಗಿಲ್ಲ, ದೇ ಕುಡ್ ನಾಟ್ ಎಸ್ಟಿಮೇಟ್, ಒಪ್ಕೊಳ್ತಾರೆ. ಇಲ್ಲಿ ಏನು ಎಷ್ಟು ಪ್ಲೆಂಟಿ ಆಫ್ ಟೈಮ್ ಇತ್ತು, ಪ್ಲೆಂಟಿ ಆಫ್ ಟೈಮ್ ವಾಸ್ ಅಟ್ ದೇರ್ ಡಿಸ್ಪೋಸಲ್. ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂದರೆ, ಒಂದು ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಪ್ರಿಪೇರ್ ಮಾಡ್ತಾನೋ ಹಾಗೆ ಇಟ್ ಇಸ್ ಎ ವೆಲ್ ಇಂಜಿನಿಯರ್ಡ್ ಮರ್ಡರ್. ಹಾಗೆ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಸಾಕ್ಷಿಗಳು ಸಿಕ್ಕಿದ್ದು. ಅಚಾನಕ್ಕಾಗಿ ಪಟಾಪಟ್ ಅಂತ ಆಗೋಗ್ಬಿಟ್ಟಿದ್ರೆ ಹೇಳ್ಬೋದಿತ್ತು, ಎಸ್ ಇನ್ ದ ಸ್ಪರ್ ಆಫ್ ದ ಮೂಮೆಂಟ್, ಇನ್ ಈಟ್ ಆಫ್ ದ ಮೂಮೆಂಟ್ ಆಗಿದೆ ಅಂತ. ಆ ಥರ ಅಲ್ಲ ಇದು. ಎಲ್ಲರೂ ಮಲ್ಟಿಪಲ್ ಇಂಜುರೀಸ್ ಅಂದರೆ ಏನು? 7 ಟೈಪು 9 ಟೈಪು ಇದೆ ಅಂತೆ. 7 to 9 ಟೈಪ್ ಅಂದರೆ 9 ಟೈಪ್ ಆಫ್ ವೆಪನ್ಸ್, ಅಂದರೆ ಮಿನಿಮಮ್ 9 ಪರ್ಸನ್ಸ್ ಅಥವಾ 10% ಅಥವಾ ಒಬ್ಬನೇ ಇನ್ನೊಬ್ಬಂದು ಈಸ್ಕೊಂಡು ಹೊಡೆದಿರ್ಬೋದು. ಹಾಗೆ ರಿಪೀಟ್ ಮಾಡೋಕ್ಕೆ ಇವರಿಗೆ ಸಾಕು 15-16 ಜನ ಹೊಡೆದಿದ್ರೆ. ಕೆಲವರು ಕೈಯಲ್ಲಿ ಹೊಡೆದಿದ್ದಾರೆ, ಕಾಲಲ್ಲಿ ಹೊಡೆದಿದ್ದಾರೆ, ಏನೆಲ್ಲ ಹೇಳ್ತಾರೆ. ಹಾಗೆ ನೋಡಿದರೆ ಇದೆಲ್ಲ ಆಗುತ್ತೆ. ಶೂ ಸೀಸ್ ಮಾಡಿದರೆ, ಶೂ ಅದರದ್ದು ಸೋಲ್ ಮೇಲೆ ಹೋಗುತ್ತೆ. ಸೋಲ್ ಆಡಿದ್ದು ಇಟ್ ಬಿಕಮ್ಸ್ ಎ ವೆಪನ್. ಸಾಫ್ಟ್ ಇದ್ದರೆ ಸ್ವಲ್ಪ ಸಾಫ್ಟ್ ಇಂಜುರೀಸ್ ಆಗಿಬಿಡ್ಬೋದು. ಹಾರ್ಡಿದ್ದರೆ ನೀವು, ನನಗೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಮಕ್ಕಳು ಹಿಂದೆ ಸೀಟಲ್ಲಿ ಕೂತಿರ್ತಾರೆ, ಏರ್ಪೋರ್ಟಿಂದ ಬರ್ತಾಯಿರ್ತಾರೆ ಮನೆಗೆ, ಎಲ್ಲ ಹೋಗಿದ್ದವರು. ಅವರು ಒಂದು ಹೈ ಪ್ರೊಫೈಲ್ ಫ್ಯಾಮಿಲಿನೇ. ಆ ಮಕ್ಕಳೇ ಆಟ ಆಡುವಾಗ ಗುದ್ಕೋತಾರೆ, ಒಬ್ರಿಗೊಬ್ರು ಗುದ್ಕೊಂಡಾಗ ಒಬ್ಬನಿಗೆ ಹೊಟ್ಟೆ ಗುದ್ಬಿಡ್ತಾನೆ. ಅವನು ಸ್ವಲ್ಪ ದೂರ ಆದಮೇಲೆ ಹೊಟ್ಟೆ ನೋವು ಅಂತ ಶುರು ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ರೆ, ಇಲ್ಲ ನೀವು ಇಮಿಡಿಯೇಟಾಗಿ ದೊಡ್ಡ ಆಸ್ಪತ್ರೆಗೆ ತೊಗೊಂಡೋಗ್ಬೇಕಂತ ಹೇಳ್ತಾರೆ. ದೊಡ್ಡ ಆಸ್ಪತ್ರೆಗೆ ತೊಗೊಂಬಂದರೆ ಅಲ್ಲಿ ನೋಡಿದ್ರೆ ಅದು ಮೇನ್ ಪ್ಯಾಂಕ್ರಿಯಾಸ್ ಏನಿದೆ ಅದು ಪಂಕ್ಚರ್ ಆಗಿದೆ. ಮಕ್ಕಳು ಹೊಡೆದಾಡಿರೋದು, ಅದು ಸ್ವಂತ ಅಣ್ಣ ತಮ್ಮಂದರು ಆ ಟೈಪು, ಕಸಿನ್ಸ್ ಆ ಟೈಪು. ಅಲ್ಲಿಂದ ಬಂದು ನಮ್ಮ ಹಾಸ್ಪಿಟಲಲ್ಲಿ ಎಂತ ಇಮಿಡಿಯೇಟ್ ಡಾಕ್ಟರ್ಸ್ ಡಯಾಗ್ನೈಸ್ ಮಾಡಿದ್ರಿಂದ ಅವರು ಆ ಆರ್ಗನ್ನ ರಿಮೂವ್ ಮಾಡಬೇಕಂತ ಹೇಳ್ತಾರೆ. ಆದಮೇಲೆ ಅದು ಮಾಡಿದರೆ ಲೈಫಿಗೆ ಏನು ತೊಂದರೆ ಆಗೋಲ್ಲ, ಬಟ್ ಲೈಫ್ ಲಾಂಗ್ ಆ ಒಂದು ಮೆಡಿಸಿನ್ ಅಸಿಸ್ಟೆನ್ಸಲ್ಲಿ ಇರಬೇಕಂತ. ಆದರೆ ಉಳ್ಕೊಂಡ ಅದು ಹೇಳೋದು ಏನು ಆಕ್ಸಿಡೆಂಟಲ್ ಇಂಜರಿ, ಅನ್ಇಂಟೆನ್ಷನಲ್ ಇಂಜರಿ ಇಲ್ಲ. ಇಲ್ಲಿ ನಾನು ಹೇಳಿದಾಗ ವೆಲ್ ಇಂಜಿನಿಯರ್ಡ್ ಕಾನ್ಸ್ಪಿರಸಿ ಮೇಲೆ ಅಫೆನ್ಸ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್.
So they have achieved their goal of getting rid of him, who was responsible for humiliating whatever his ಲವರೋ ಪ್ಯಾರಮರೋ ಅಥವಾ ನೇನು ಆಗ ಆ ಉದ್ದೇಶಕ್ಕೆ ಮಾಡಿದ್ದಾರೆ. ದರ್ಶನ್ ಸರ್, ದರ್ಶನ್ ಅವರ ಇತಿಹಾಸವನ್ನು ನಾವು ಗಮನಿಸಿದ್ರೆ ಈಸ್ ಅ ಎಬಿಚುವಲ್ ಅಫೆಂಡರ್. ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಇರ್ತಾರೆ. ಮೊದಲು ಅವರ ಪತ್ನಿಗೆ ಹೊಡೆದ್ರು, ಅದಾದ ನಂತರ ಯಾರೋ ಸರ್ವರ್ಗೆ ಹೊಡಿತಾರೆ. ಹಾಗಾಗಿ ಈ ಕೇಸ್ ಏನಾದರೂ ಸಾಬೀತಾಗ್ಬಿಟ್ರೆ ಅವ್ರ ಮೇಲೆ ರೌಡಿ ಶೀಟರ್ ಏನಾದರೂ ಓಪನ್ ಆಗುತ್ತಾ ಅಂತ. ಇವರು ಒಬ್ಬರು ಚಾಳಿಗೆ ಬಿದ್ದಂಥವ್ರು. ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಕಾಮನ್, ಒಪ್ಕೊಳ್ಳೋದು. ಅದ್ರ ಮೇಲೆ ರೌಡಿ ಶೀಟ್ಸ್ ಹೊಡಿಕ್ಕಾಗಲ್ಲ. ಮಧ್ಯೆ ಏನೋ ಒಂದು ಆಕ್ಸಿಡೆಂಟ್ ಮಾಡಿದ್ರು, ಅಲ್ಲಿಂದ ಏನೋ ಆಯಿತು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ಅಫೆನ್ಸು ಇಸ್ ವೆಲ್ ಪ್ಲ್ಯಾನ್ಡ್, ವೆಲ್ ಇಂಜಿನಿಯರ್ಡ್. ಹೇಗೆ ಒಬ್ಬ ಪ್ರೊಫೆಷ್ನಲ್ ರೌಡಿ ಅವನಿಗೇನೋ ಒಂದು ಟಾಸ್ಕ್ ಕೊಟ್ಟರೆ ಈ ಥರ ಆಗಬೇಕು ಅಂತ ಕಾಸು ಇಸ್ಕೊತಾನೆ ಕೆಲಸ ಮಾಡ್ತಾನೆ. ಇವನು ಕಾಸು ಕೊಟ್ಟು ಕೆಲಸ ಮಾಡಿಸಿದ್ದಾನೆ. ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅವ್ರಿಗೇನು ಹೇಳ್ಬೇಕು ನಾವು? ನಾಗರಿಕರಂತ ಹೇಳ್ಬೇಕಾ? ಅಥವಾ ಏನು ಕಾನೂನನ್ನು ಮುರಿಯೋರು ರೆಗ್ಯುಲರ್ ಆಗಿ ಅಂತ ಹೇಳ್ಬೇಕಾ? ಅದರಿಂದ ಏನಾಯ್ತು ಇವತ್ತು? ಎಷ್ಟೊಂದು ಅಶಾಂತಿ ಆ ಫ್ಯಾಮಿಲಿಗೆ. ನೋಡಿ, ಅವಳಿಗೆ ಏನೋ ಪಾಪ 5 ತಿಂಗಳು ಈಗಂದು ಗರ್ಭಿಣಿ, ಏನೂ ತಿಳಿದೈತಂತೆ ಕೂಸು ಹೊಟ್ಟೆಯಲ್ಲಿ, ವಯಸ್ಸಾಗಿರೋ ತಂದೆ ತಾಯಿಗಳು. ಆ ಕೂಸು ಏನು ಮಾಡಿತು? ಇದು ಭಾಳ ಘೋರವಾದಂಥ ಒಂದು ಸಂದರ್ಭ. ಪೇರೆಂಟ್ಸ್ ಏಜ್ಡ್, ಅವನ ಜೊತೆಗೆ ಇವನೊಬ್ಬನೇ ಅರ್ನಿಂಗ್ ಮೆಂಬರ್, ಬ್ರೆಡ್ ಅರ್ನರ್. ಈಗ ಆ ಫ್ಯಾಮಿಲಿ ಹ್ಯಾಸ್ ಬಿನ್ ಪುಶ್ ಟು ದ ವಾಲ್ ಅಲ್ಲ, ಅದು ರಿಕವರಿ ಆಗಲಿಕ್ಕೆ ಸಾಧ್ಯನಾ? ಇದು ಭಾಳ ಮಹತ್ವವಾದಂಥ ಕಾನ್ಸಿಕ್ವೆನ್ಸಸ್ಸು. ಆದರೆ ಈ ಸಂದರ್ಭ ಕಾನ್ಸಿಕ್ವೆನ್ಸಿಗೂ ಸಂಬಂಧ ಇಲ್ಲ. ನಾವು ಪೊಲೀಸರ ಕೆಲಸ ಟು ಪ್ರೂವ್ ದಿ ಪ್ರಾಸಿಕ್ಯೂಷನ್, ಐ ಮೀನ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್. ಅದು ಅನದರ್ ಆಸ್ಪೆಕ್ಟ್ ಆಫ್ ದಿ ಕೇಸ್. ಅದು ನ್ಯಾಯಾಲಯ ಕನ್ಸಿಡರ್ ಮಾಡುವಾಗ ಸಾಕ್ಷಿಗಳನ್ನು ಒಂದು ರೀತಿ ತೂಕ ಮಾಡ್ತಾರೆ ಅವರು. ತೂಕ ಮಾಡುವಾಗ ವಿಚ್ ಸೈಡ್ ಹ್ಯಾಸ್ ಗಾಟ್ ಮೆರಿಟ್, ಪ್ರಾಸಿಕ್ಯೂಷನ್ಗೆ ಮೆರಿಟ್ ಇದೆಯೋ ಅಥವಾ ಡಿಫೆನ್ಸಿಗೆ ಮೆರಿಟ್ ಇದೆಯೋ. ಡಿಫೆನ್ಸಿಗೆ ಮೆರಿಟ್ ಇಲ್ಲ, ಅವರಿಗೆ ಇದನ್ನೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಬಂದಿದ್ದಾರೆ, ಸುಳ್ಳು ಅಂತ ಸಾಬೀತು ಮಾಡೋಕ್ಕಾಗಿಲ್ಲ, ಅಥವಾ ಇದು ಊಟ ಹಾಕಿದ್ದಾರೆ, ಆ ಊಟ ಹಾಕಿರೋದನ್ನ ಸಾಬೀತು ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಆಲ್ ಬಿಕಮ್ ಟ್ರೂ ಓನ್ಲಿ ಅಲ್ವಾ? ಸೊ ಟ್ರೂ ಎವಿಡೆನ್ಸ್ ನಿಮ್ಮ ಮುಂದೆ ಇರುವಾಗ ನ್ಯಾಯಾಲಯಕ್ಕೆ ಬೇರೆ ದಾರಿನೇ ಇಲ್ಲ. ಅದನ್ನು ಯಾವ ರೀತಿ ಕಾನೂನು ಹೇಳುತ್ತೋ ಆ ರೀತಿ ಮಾಡಬೇಕಾಗುತ್ತೆ. ಮಾಡುವಾಗ ನಮ್ಮ ಪ್ರಾಸಿಕ್ಯೂಟರ್ ಕೂಡ ಸಂದರ್ಭನ ಟು ಕನ್ವಿನ್ಸ್ ದಿ ಕೋರ್ಟ್. ಯಾಕೆಂದರೆ ಅಲ್ಟಿಮೇಟ್ಲಿ ಲಾ ಈಸ್ ನಥಿಂಗ್ ಬಟ್ ಟು ಬ್ಯಾಲೆನ್ಸ್ ದಿ ಇಕ್ವೇಷನ್. ಪಬ್ಲಿಕ್ ನೋಡ್ತಿರ್ತಾರೆ. ಇವತ್ತು ನಮ್ಮ ಬರೀ ಕರ್ನಾಟಕದವ್ರು ನೋಡ್ತಾ ಇಲ್ಲ ಈ ಕೇಸು, ಆಲ್ ಓವರ್ ಇಂಡಿಯಾ ನೋಡ್ತಾ ಇಲ್ಲ. ನಮ್ಮ ಇಂಡಿಯನ್ಸ್ ಎಲ್ಲಿದ್ದಾರೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿಪ್ರಾಯ ಬರಬೇಕಲ್ವಾ? ನಮ್ಮ ದೇಶದಲ್ಲಿ ನ್ಯಾಯ ಇದೆ, ನ್ಯಾಯಾಲಯ ಇದೆ, ಕೆಲಸ ಮಾಡ್ತಾ ಇದೆ ಅಂತ. ಆದ್ದರಿಂದ ನನಗೇನು 100ಕ್ಕೆ 100 ಹೋಪ್ಸ್ ಇದೆ. ಇಟ್ ವಿಲ್ ಎಂಡ್ ಅಪ್ ವಿತ್ ಎ ಪಾಸಿಟಿವ್ ನೋಟ್ ಅಂತ. ರೌಡಿ ಶೀಟರ್ ಓಪನ್ ಆಗ್ಬೋದು ಹಾಗೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಓಕೆ, ರೌಡಿ ಶೀಟ್ ಆಟೋಮೆಟಿಕ್ಕಾಗಿ ಹೋಗುತ್ತೆ, ಬಿಕಾಸ್ ಪಬ್ಲಿಕ್ ಆರ್ಡರ್ ಈಸ್ ಡಿಸ್ಟರ್ಬ್ಡ್. ಆಗಿಲ್ವಾ? ಹೌದು. ಅವನಿಗೆ ಎಷ್ಟೋ ಜನ ಫ್ಯಾನ್ ಫಾಲೋ ಇದ್ದಾರೆ, ನಿಜ, ಲಕ್ಷಗಟ್ಟಲೆ ಇದ್ದಾರಂತೆ. ಹೌದು. ಆ ಲಕ್ಷಗಟ್ಟಲೆ ಒಂದು ಸೇನೆ ಆಯಿತು. ಸೇನೆ ಎಂಥ ಸೇನೆ ಅದು? ರೌಡಿಗಳ ಸೇನೆ. ಈ ಒಬ್ಬ ರೌಡಿ, ಮೇನ್ ರೌಡಿನ ನಾವು ಬಟ್ಟ ಹಾಕಿದರೆ ಇಷ್ಟು ಜನ ಮಲಗ್ತಾರೆ. ನಿಜ. ಇವನಿಗೆ ಮಟ್ಟ ಹಾಕಿಲ್ಲ ಅಂದರೆ ಅಷ್ಟು ಜನ ಡಬಲ್ ಆಗ್ತಾರೆ, ವೀರಪ್ಪನಾದಂಗೆ. ಎಸ್, ದಿಸ್ ಹ್ಯಾಸ್ ಟು ಬಿ ಎಲಿಮಿನೇಟೆಡ್, ಐ ಮೀನ್ ಕಂಟ್ರೋಲ್ಡ್. ಹಾಗೆ ಈ ಥರ ಒಂದು ಸಂದರ್ಭ ಬಂದಾಗ ನ್ಯಾಯವಾಗಿ ಅವರನ್ನು ಪ್ರಾಸಿಕ್ಯೂಟ್ ಮಾಡೋದು. ನ್ಯಾಯದಲ್ಲಿ ಏನಿದೆ ಆ ರೀತಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತಲೇ ಕೊಡಿಸೋದು. ಅದೊಂದೇ ದಾರಿ. ಒಬ್ಬನ ಕನ್ವಿಕ್ಷನ್ ಆದರೆ
ಲಕ್ಷಾಂತರ ಕೇಸುಗಳು ಅಥವಾ ಲಕ್ಷಾಂತರ ಜನಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಓಕೆ ಸರ್, ಈಗ ಈ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರದ್ದು ತಪ್ಪು ಅಂತಾನೆ ಸಾಬೀತಾಗ್ಬಿಟ್ರೆ ಏನು ಶಿಕ್ಷೆ ಆಗುತ್ತೆ ಸರ್ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವ ಅಂತಲ್ಲ, ಕಾನೂನು ಪ್ರಕಾರ. ಎಸ್. ಯಾಕೆಂದರೆ ಇದೊಂದು ಭಾಳ ಘೋರವಾದಂಥ ಅಪರಾಧ, ಘೋರಾತಿ ಘೋರ. ಹೌದು. ಯಾಕೆಂದರೆ ಅವನೇನು ಇನ್ನೋಸೆಂಟ್ ಅಲ್ಲ. ಸಾಕಷ್ಟು ಮೂವಿಗಳಲ್ಲಿ ಅವರು ಒಳ್ಳೆ ಹೀರೋ ಥರ ನಟನೆ ಮಾಡಿದ್ದಾರೆ. ಆ ಒಳ್ಳೆ ಹೀರೋ ನಟನೆಯಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾರ ಮೇಲೆ ಅವ್ರು ಆ್ಯಕ್ಷನ್ ತೆಗೆದಿದ್ದಾರೆ? ತಪ್ಪು ಮಾಡಿದವ್ರ ಮೇಲೆ, ಕಾನೂನನ್ನು ವಿರುದ್ಧ ನಡ್ಕೊಂಡವ್ರ ಮೇಲೆ. ಇದು ರಿಯಲ್ ಟೈಮಲ್ಲೂ ಆಗಬೇಕಲ್ಲ, ಬರೀ ರಿಯಲ್ ಟೈಮಲ್ಲ, ರಿಯಲ್ ಟೈಮಲ್ಲಿ ದಿವಸ ಹಾಗೇ ಆಗುತ್ತೆ. ಯಾವುದೋ ರಿಯಲ್ ಟೈಮಲ್ಲಿ ಆದಂಥ ಒಂದು ಎಳೆನ ಇಟ್ಕೊಂಡು ಅವರು ಸಿನಿಮಾ ಮಾಡೋದು. ಒಂದು ಎಳೆನ, ಪೂರ್ತಿ ಸ್ಟೋರಿನಂತೂ ಅಲ್ಲ. ಆಗಿರುವಾಗ ಇದು ಪೂರ್ತಿ ಸ್ಟೋರಿ ಒಂದು ಅದೇ ಥರ ಇರುವಾಗ ಅದರಿಂದ ಎಸ್ಕೇಪ್ ಆಗೋದು ಕಷ್ಟ. ಹಾಗೆ ಆಗುತ್ತೆ ಅಂತ ನನ್ನ ಭಾವನೆ. ಇಫ್ಸ್ ಆ್ಯಂಡ್ ಬೌಟ್ಸ್ ಇಲ್ಲ ಇಲ್ಲಿ. ಇಟ್ ಈಸ್ ಸರ್ಟನ್ ಯು ವಿಲ್ ಬಿ ಕನ್ವಿಕ್ಟೆಡ್. ನೀವು ಏನು ಪನಿಷ್ಮೆಂಟ್ ಆಗುತ್ತೆ ಅಂದರೆ ಮಿನಿಮಮ್ ಲೈಫ್ ಸೆಂಟೆನ್ಸು, ಮ್ಯಾಕ್ಸಿಮಮ್ ಅಂದರೆ ಡೆತ್ ಸೆಂಟೆನ್ಸ್. ಇಟ್ಸ್ ಎ ಫಿಟ್ ಕೇಸ್ ಫಾರ್ ಡೆತ್ ಸೆಂಟೆನ್ಸ್. ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಕಡಿಮೆ ಆದರೆ ಅದಕ್ಕೆ ಏನಾಗ್ತಾರೆ ನಾವು ಗಲ್ಲಿ ಕೇಸ್ ಅನ್ನೋದು ಸಾಧ್ಯ ಇಲ್ಲ. ಎಸ್ ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಈ ಒಳಗಡೆ ಇದ್ದವರು ಆರೋಪಿಗಳು ಯಾರೇ ಆಗಿರಲಿ, ಈ ವಿಚಾರ ಈಗ ಚರ್ಚೆಗೆ ಬಂದಿರೋದು. ಬಿರಿಯಾನಿ ಕೇಳ್ತಾರೆ, ಸಿಗರೇಟ್ ಕೇಳ್ತಾರೆ, ಇಂಥ ದೊಡ್ಡವರು. ಅದಕ್ಕೆ ಪೊಲೀಸರ ಪ್ರತಿಕ್ರಿಯೆ ಏನು ಸರ್? ಏನು ಕ್ರಮ ತೆಗೆದುಕೊಳ್ಬೋದು ಅಂತ ಒಳಗಡೆ ಇದ್ದವರ ವಿರುದ್ಧ? ಒಳ್ಳೆ ಪ್ರಶ್ನೆನೇ ಕೇಳಿದಿರ ನೀವು. ಅದಕ್ಕೂ ಒಂದು ಮ್ಯಾನ್ಯುಯಲ್ ಇದೆ, ಜೈಲ್ ಮ್ಯಾನ್ಯುಯಲ್ ಅಂತಾರೆ ಅದಕ್ಕೆ. ಒಬ್ಬ ಅಪರಾಧಿ ಅಂತಾದರೆ ಅವನಿಗೆ ಎಷ್ಟು ಗ್ರಾಮ್ ಊಟ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು, ಬೆಳಗ್ಗೆ ಟೈಮ್ ಎಷ್ಟು ಗ್ರಾಮ್ ಕೊಡಬೇಕು, ಮಧ್ಯಾಹ್ನ ಎಷ್ಟು ಗ್ರಾಮ್ ಕೊಡಬೇಕು, ಸಾಯಂಕಾಲ ಎಷ್ಟು ಗ್ರಾಮ್ ಕೊಡಬೇಕು, ವಾರದಲ್ಲಿ ಏನೆಲ್ಲ ಐಟಮ್ಸ್ ಕೊಡಬೇಕು, ಬ್ರೇಕ್ ಅಂತ ಇದೆ. ಆ ಮ್ಯಾನ್ಯುಯಲನ್ನು ಅವರು ತಪ್ಪದೇ ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದರೆ ಅವರು ಶಶಿಕಲಾ ಕೇಸ್ ಥರ ಜೈಲಿಗೆ ಹೋಗ್ಬೇಕಾಗುತ್ತೆ, ಅಥವಾ ಪನಿಷ್ಮೆಂಟ್ ಅನುಭವಿಸ್ಬೇಕಾಗುತ್ತೆ. ಹೌದು, ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಪಕ್ಕಾ ಜೈಲು ಊಟ ಅಂದರೆ ಏನು ಹೇಳಿದ್ರಿ ನೀವು, ಮುದ್ದೆ ಊಟ ಮಾಡೋನಾಗಿದೆ, ಚಪಾತಿ, ಎರಡು ಡಿಫ್ರೆನ್ಸ್ ಇದೆ. ಅಲ್ಲಿ ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ದಕ್ಕೆ ಚಪಾತಿ ಬೇಕಾ ಮುದ್ದೆ ಬೇಕಾ ಅಷ್ಟೇ ಚಾಯ್ಸು. ಅನ್ನ ಇಷ್ಟು ಗ್ರಾಮ್ ಕೊಡಬೇಕಂತಿದೆ, ಮುದ್ದೆನೂ ಇಷ್ಟು ಗ್ರಾಮ್ ಕೊಡಬೇಕಂತಿದೆ. ಅದಕ್ಕೆ ಸ್ವಲ್ಪ ಬೆಳೆಸ್ಕೊಂಡು ತಿನ್ನೋಕ್ಕೆ ಸಾಂಬಾರು ಆ ಥರದ್ದು ಕೊಡಬೇಕಂತಿದೆ. ವಾರಕ್ಕೊಂದು ಸಾರಿನೋ 2 ಸಾರಿನೋ ಮಟನ್ ಕೊಡಬೇಕಂತಿದೆ. ಓಕೆ, ಅದು ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದು ಮಾಡ್ತಾರೆ. ಆದರೆ ಅದ್ರ ಬಿಟ್ಟು ಈ ಥರದ ಕೇಸ್ಗಳೆಲ್ಲ ಮಾಡಿ ಮತ್ತೆ ತಪ್ಪು ಮಾಡಿ ಅವರು ಕೂಡ ಅವ್ರ ಜೊತೆ ಜೈಲ್ ಅನುಭವಿಸೋಕ್ಕೆ ಇಷ್ಟಪಡೋದಿಲ್ಲ. ಓಕೆ ಓಕೆ ಫೈನಲಿ ಅವ್ರಿಗೆ ಈ ಒಂದು ಕೇಸ್ನಲ್ಲಿ ಶಿಕ್ಷೆ ಆದರೆ ಖಂಡಿತವಾಗಿಯೂ ಜೀವಾವಧಿ ಇಲ್ಲ ಮರಣದಂಡನೆ. ಮಿನಿಮಮ್ ಜೀವಾವಧಿ ಇದು, ಮ್ಯಾಕ್ಸಿಮಮ್ ಅಂದರೆ ಡೆತ್ ಸೆಂಟೆನ್ಸ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನಗೆ ಖುಷಿ ಆಗ್ತದೆ ಇಫ್ ಈಸ್ ಗಿವನ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ. ಓಕೆ, ಏಕೆಂದರೆ ಎಲ್ಲ ಇದ್ದು ಮಾಡಿದವರಿಗೆ ಒಂದು ಎಕ್ಸ್ಕ್ಯೂಸ್ ಇಲ್ಲ, ಎಕ್ಸ್ಕ್ಯೂಸ್ ಇರಬಾರ್ದು. ಯಾಕೆಂದರೆ ನಮ್ಮದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ. 100%. ನಮ್ಮದು ಪಾಪ್ಯುಲೇಷನ್ ಬೇರೆ, ಇವತ್ತು ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ಹತ್ತತ್ರ ಇದ್ದೀವಿ ನಾವು, ಬಂದುಬಿಟ್ಟಿದ್ದೀವಿ ಆಗಲೇ. ಆದ್ದರಿಂದ ಅಂಥ ಜನನ ನೋಡ್ಬೇಕು ನಾವು. ಇಂಥದ್ರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ ದೇರ್ ಈಸ್ ನೋ ಲಿಮಿಟ್. ನಿಜ ಅಂತ ನನ್ನ ಭಾವನೆ ಅನಿಸುತ್ತೆ ನನಗೆ. ಏನು ಗಾಡ್ ಈಸ್ ದೇರ್, ಐ ಥಿಂಕ್ ಯು ವಿಲ್ ಸೀಸ್, ಬಟ್ ವೆಯ್ಟ್ಸ್. ಸರಿ ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಲೇಬೇಕು. ಈ ಅಭಿಮಾನಿಗಳು ಅಂತ ಏನಿದಾರಲ್ಲ, ಅಂಧಾಭಿಮಾನಿಗಳು ಅಂತ ಕರಿಬಹುದು ಅವ್ರನ್ನ, ಏನು ಹೇಳ್ತೀರಿ ಅಂಥವ್ರ ಬಗ್ಗೆ? ಯಾಕೆ ಅಂತ ಹೇಳಿದರೆ ಕೊಲೆ ಆರೋಪದಲ್ಲಿ ಅವ್ರ ಹೀರೋ ಅರೆಸ್ಟ್ ಆಗಿದ್ದಾರೆ, ಆದರೂ ಕೂಡ ಇನ್ನೂ ವಾದ ಮಾಡ್ತಿದ್ದಾರೆ. ಪೊಲೀಸ್ನವರ ವಿರುದ್ಧ ಕೆಟ್ಟದಾಗಿ ಮಾತನಾಡ್ತಾ ಇರೋದು, ಎಲ್ಲರ ವಿರುದ್ಧನೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಸ್ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಅಂದರೆ ಏನು ಅಜ್ಞಾನಿಗಳ ಅಂತ ಅವರು? ಇಲ್ಲ, ಈ ಥರ ಅಜ್ಞಾನಿಗಳೆಲ್ಲ ದುರಭಿಮಾನಿಗಳಿವರು. ಅವರಿಗೆ ಆ ರೀತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ನ್ಯಾಯವಾದಿತವಾದಂಥ ನಡವಳಿಕೆಗೆ ಗೌರವ ಕೊಡಬೇಕು.
ಯಾರೇ ಅನ್ಯಾಯ ಮಾಡಿರಲಿ ಅದು ತಪ್ಪೇ ಅಂತ ವಾದ ಮಾಡಬೇಕು. ಆ ರೀತಿ ವಾದ ಮಾಡಿದ್ದನ್ನ ವಿರುದ್ಧ ಮಾಡಿದರೆ ಅದು ದಟ್ ವಿಲ್ ಬಿ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಆಗುತ್ತೆ. ಆ ಥರ ಕೂಡ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಅಥವಾ ಆ ಥರ ಅಸೋಸಿಯೇಷನ್ ಇದ್ದರೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಇಟ್ಸ್ ಎನ್ ಇಲ್ಲೀಗಲ್ ಅಸೋಸಿಯೇಷನ್ ಅಂತ ಮಾಡಬೇಕು. ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್, ಇವರು ಇಂಟ್ರೆಸ್ಟ್ ಈಸ್ ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್ ಆ್ಯಂಡ್ ಟು ಇಂಡಲ್ಜ್ ಇನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಯಾವುದೇ ಒಂದು ಅಸೋಸಿಯೇಷನು ಆರ್ಗನೈಜೇಷನ್ ಫಾರ್ಮ್ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡಬೇಕು. ಜಿಲ್ಲಾವಾರು ಆಗಲಿ ತಾಲೂಕುವಾರು ಆಗಲಿ ಅಥವಾ ಯಾವುದಾರ ಒಂದು ಇದು ತೊಗೊಂಡ್ರೆ ರಿಜಿಸ್ಟರ್ ಮಾಡಬೇಕು ಆರ್ಗನೈಜೇಷನ್. ಆ ರಿಜಿಸ್ಟ್ರಿ ಕ್ಯಾನ್ಸಲ್ ಮಾಡಬೇಕು. ಮಾಡಿದರೆ ಅದನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ ಮೇಲೆ ಅಪರಾಧ ಮಾಡ್ತಾರಂದರೆ ಒದ್ದು ಒಳಗಡೆ ಹಾಕಬೇಕು. ಮಲಾಜಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ವೆರಿ ಭಾಗಿಯಾಗಿ. ಮಚ್. ವೀಕ್ಷಕರೇ, ಇಷ್ಟೊತ್ತು ನಿವೃತ್ತ SP ನಾಗರಾಜ್ ಎನ್ ಅವರ ಜೊತೆಗೆ ನಾವು ಮಾತನಾಡಿದ್ವಿ. ಭಾಳಷ್ಟು ಮಾಹಿತಿಯನ್ನು ಕೊಟ್ಟರು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಮುಂದೆ ಅಂತ ಹೇಳಿ. ಶಿಕ್ಷೆ ಆದರೆ ಅಂದರೆ ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರು ತಪ್ಪಿತಸ್ಥರು ಅಂತಾನೆ ಆದರೆ ದರ್ಶನ್ ಮತ್ತು ಸಹಚರರು ಖಂಡಿತವಾಗಿಯೂ ಕೂಡ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಇಲ್ಲ ಅಂತ ಅಂದರೆ ಮರಣದಂಡನೆ ಶಿಕ್ಷೆ ಖಾಯಂ ಆಗುತ್ತೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನೋಡೋಣ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದಾದ ನಂತರ ಏನು ಆಗಬಹುದು ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.